ವೀಕ್ಷಕರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ವೀರೇಶ್ ಅಂಬಿ ಕೂಡ ಇರ್ತಾರೆ. ವೀಕ್ಷಕರೇ, ಸರ್ಕಾರ 3 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಸಾಧನೆ ಕುರಿತಾಗಿ, ವಿಶೇಷವಾಗಿ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಕ್ಯಾಂಪೇನ್ಗಳನ್ನ ಮಾಡ್ತಾ ಇದೆ. ಇದು ಯಶಸ್ವಿ ಆಗಿದೆಯಾ ಇಲ್ವಾ, ಜನರ ಕಷ್ಟಗಳೇನು, ಈ ಪಂಚ ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಜನರಿಗೆ ಸರಿಯಾಗಿ ತಲುಪಿದೆಯಾ ತಲುಪಿಲ್ವಾ, ಏನು ಇದರ ಏನು ಸಂಕಟಗಳೇನು, ಸಮಸ್ಯೆಗಳೇನು, ಲಾಭಗಳೇನು, ಜೊತೆ ಪರಿಹಾರ ಏನು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಜನರ ಧ್ವನಿ ಏನು, ಇದನ್ನ ಸರ್ಕಾರಕ್ಕೆ ತಲುಪಿಸೋ ಕೆಲಸವನ್ನ ಹಾಗೂ ಸರ್ಕಾರವನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಈ ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಮ್ಮ ಜೊತೆ ಗೃಹಲಕ್ಷ್ಮಿ ಯೋಜನೆಯ ಸೂತ್ರಧಾರಿಯಾಗಿರ್ತಕ್ಕಂಥ, ಆ ಯೋಜನೆಯನ್ನ ಜನರಿಗೆ ತಲುಪಿಸೋ ಕೆಲಸ, ಆ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಕಾರ್ಯಕ್ರಮ ಆರಂಭ ಮಾಡುವ ಮೊದಲ ಪ್ರಶ್ನೆ ಏನು ನಂದು ಅಂತಂದ್ರೆ, ನಿಜಕ್ಕೂ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಕಷ್ಟ ನೀಗಿದೆಯಾ? ಈಗ 3 ವರ್ಷ ಅಂತಂದ್ರೆ ಇಟ್ಸ್ ಕ್ವೈಟ್ ಅ ಲಾರ್ಜ್, ಸಾಕಷ್ಟು ದೀರ್ಘಾವಧಿಯ ಕಾಲ ಇದು. ಇದರಲ್ಲಿ ಮಹಿಳೆಯರ ಕಷ್ಟ ನಿಜಕ್ಕೂ ನೀಗಿದೆಯಾ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ಗೃಹಲಕ್ಷ್ಮಿ ಯೋಜನೆ ಪ್ರಥಮ ಬಾರಿಗೆ, ಇದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಯೋಜನೆ, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಡಿರುವಂಥ ಉದ್ದೇಶ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅಂತ. ಆದರೆ ಈ 2,000 ರೂಪಾಯಿಯಿಂದ ದಿಢೀರಂತ ಅವರ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ಪರಿಹರಿಸಿದ್ದೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ದಿನನಿತ್ಯದ ಮತ್ತು ಸಣ್ಣ ಪುಟ್ಟ, ಅವ್ರಿಗೆ ಏನಾದರೂ 10 ರೂಪಾಯಿ ಬೇಕಾದರೆ, 100 ರೂಪಾಯಿ ಬೇಕಾದರೆ, 50 ರೂಪಾಯಿ ಬೇಕಾದರೆ ತಮ್ಮ ಗಂಡನ ಹತ್ರ ಅಥವಾ ಮಾವನ ಹತ್ರ ಕೇಳೋದಕ್ಕಿಂತ ಮುಂಚೆ ತಾನಾಗಿಯೇ ತನ್ನ ಪಾಕೆಟ್ನಿಂದ ಅಷ್ಟು ಖರ್ಚು ಮಾಡಲಿಕ್ಕೆ ಅವಳಿಗೆ ಅನುಕೂಲ ಮಾಡುವಂಥ ಉದ್ದೇಶ. ನಮ್ಮ ಬೇಸಿಕ್ ಲೈನ್ ಏನು ಅಂತಂದರೆ, ಆರ್ಥಿಕವಾಗಿ ಅವಳು ಸದೃಢ ಆಗಬೇಕು, ಸ್ವಾಭಿಮಾನದಿಂದ 4 ಜನರಲ್ಲಿ ತಲೆ ಎತ್ತಿ ಬದುಕಬೇಕು. 2,000 ರೂಪಾಯಿಯಿಂದ ಅವ್ರ ಜೀವನನೇ ಚೇಂಜ್ ಮಾಡಿದ್ದೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ನಮಗೆ ಸಂತೋಷ ಇದೆ, ನಮಗೆ ಹೆಮ್ಮೆ ಇದೆ. ಆ 2,000 ರೂಪಾಯಿಯಿಂದ ಎಲ್ಲೋ ಒಂದು ಹಳ್ಳಿಯಲ್ಲಿ ಯಾರ್ದೋ ಮನೆಯ ಪಾತ್ರೆಯನ್ನು ತಿಕ್ಕಿ ಒಂದು ತಿಂಗಳಿಗೆ 500 ರೂಪಾಯಿ ಗಳಿಸುವಂಥ ಒಬ್ಬ ಹೆಣ್ಮಗಳಿಗೆ ನಾವು 2,000 ರೂಪಾಯಿ ಕೊಡೋದ್ರಿಂದ ಅಂಥ ಹೆಣ್ಮಕ್ಕಳ ಅನೇಕ ಕಷ್ಟಗಳು ಪರಿಹಾರ ಕಂಡುಕೊಳ್ಳೋಕ್ಕೆ ಒಂದು ಸಣ್ಣ ಸಹಾಯ ಮತ್ತು ಪ್ರಯತ್ನ ಅಂತ ಹೇಳ್ತೀನಿ. 3 ವರ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಇದನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಮಾಡಿದ್ವಿ. ನನಗೆ ಸಂತೋಷ ಇದೆ ಮೇಡಮ್. ಹಾಗೆ ತಾವು ಹೇಳ್ತಾ ಇದ್ರೆ ಜನರ ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಅಮೌಂಟನ್ನು ಸರ್ಕಾರ ಯಾವ ಕ್ರೈಟೀರಿಯಾ ಮುಖಾಂತರ, ಅಂದರೆ ಯಾವ ಮಾನದಂಡಗಳ ಮೇಲೆ ಆ ಗೃಹಲಕ್ಷ್ಮಿ ಹಣವನ್ನು ಜನಸಾಮಾನ್ಯರಿಗೆ ತಾವು ಕೊಡ್ತಾ ಇದ್ದೀರಿ? ಅಂದರೆ ಜನರಿಗೆ ಒಂದು ತುಂಬ ಡೌಟ್ ಇದೆ, ಯಾವ ಮಾನದಂಡ ಮೇಲೆ ನಾವು ಫಲಾನುಭವಿಗಳ ಅಥವಾ ಇಲ್ವಾ, ಈ ರೀತಿಯಾಗಿದೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಯಾವ ಮಾನದಂಡಗಳ ಆಧಾರದ ಮೇಲೆ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ? ನೋಡಿ, ಮುಂಚೆಯಿಂದನೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಶುರು ಮಾಡಿದಾಗ್ಲಿಂದನೂ ಕೂಡ ನಾನು ಪ್ರತಿದಿನ ಹೇಳ್ತೀನಿ, ಯಾರಾದರೂ ಈ ರೀತಿ ನಮ್ಮನ್ನು ಬಂದು ಭೇಟಿಯಾದಾಗ ಕ್ವಶನ್ ಕೇಳಿದಾಗ, APL ಹೋಲ್ಡ್ರು, BPL, ಅಂತ್ಯೋದಯ ಎಲ್ಲರಿಗೂ ಕೂಡ ನಾವು ಕೊಡ್ತೀವಿ. ಒಂದು ಕಂಡೀಷನ್ ಏನು ಹಾಕಿದ್ದೀವಿ ಅಂತಂದರೆ, GST ಪೇಯಿ ಆಗಿರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇಯಿ ಆಗಿರಬಾರ್ದು. ಈ ಎರಡನ್ನ ಬಿಟ್ಟರೆ ನಾನು ಹೇಳ್ದ ಹಾಗೆ BPL ಇರ್ಬೋದು, APL ಇರ್ಬೋದು, ಅಂತ್ಯೋದಯ ಇರ್ಬೋದು, ಈ ಎಲ್ಲ ಮಹಿಳೆಯರ ಮನೆಯ ಯಜಮಾನಿಗಳಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಕೂಡ ಯಾರಾದರೂ ಮನೆಯ ಯಜಮಾನಿ ಇವತ್ತು ಕೂಡ ನಮ್ಮ ಗೃಹಲಕ್ಷ್ಮಿಯ ಫಲಾನುಭವಿ ಆಗಬೇಕು ಅಂತಂದರೆ ಇವತ್ತು ಕೂಡ ನಮ್ಮಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಾವಿದಕ್ಕೆ ಈ ಯೋಜನೆ ಶುರುವಾದಾಗಿಂದ ನಾವಿದಕ್ಕೆ ಕಟ್ ಆಫ್ ಡೇಟ್ ಕೊಟ್ಟಿಲ್ಲ. ಇವತ್ತು ಕೂಡ ನಿರಂತರವಾಗಿ ನಿತ್ಯ ಅವರು ತಮ್ಮನ್ನು ತಾವು ಫಲಾನುಭವಿಗಳಾಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಮೇಡಮ್, ಈಗ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಉಪಾಧ್ಯಕ್ಷರು ಇದೇ ದಿನೇಶ್ ಗುಳಿಗೌಡರು ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಹಣ ದುರ್ಬಳಕೆ ಆಗ್ತಾ ಇದೆ. ಕಾರಣ ಅಂತಂದ್ರೆ ಸರಿಯಾಗಿ ಸರ್ವೆ ಆಗಿಲ್ಲ. ಸರ್ವೆ ಆಗದ ಕಾರಣ ಫಲಾನುಭವಿಗಳನ್ನು ಹೊರತುಪಡಿಸಿ ಕೂಡ ಬೇರೆಯವರಿಗೆ ದುಡ್ಡು ಹೋಗ್ತಾ ಇದೆ. ಸರ್ಕಾರದ ಒಂದು ಬಜೆಟ್, ಸರ್ಕಾರದ ಒಂದು ಹಣ ಇಲ್ಲಿ ಮಿತವ್ಯಯವಾಗ್ತಾ ಇದೆ ಅಂತಕ್ಕಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ನೋಡಿ,
ಯಾರು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಾರೆ 3 ವರ್ಷದಲ್ಲಿ, ಅಂದರೆ 60ನೇ ಕಂತಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಕೆಲವು ಜನ ತೀರ್ಕೊಂಡು ಹೋಗಿದ್ದಾರೆ. ಸೊ ಆ ತೀರ್ಕೊಂಡು ಹೋದಂಥ ಮನೆಯವರು ಅವರ ಹೆಸರಿನಿಂದ ಕಂಟಿನ್ಯೂ ಹಣನ ತೆಗೆದುಕೊಂಡಿದ್ದಾರೆ. ಈ ರೀತಿ ಪ್ರಕರಣಗಳು ಸುಮಾರು 70 ಕೋಟಿ ರೂಪಾಯಿ ಅಷ್ಟು ನಮ್ಮ ಗೃಹಲಕ್ಷ್ಮಿಯ ಹಣ ಏನು ಫಲಾನುಭವಿಗಳು ತೀರ್ಕೊಂಡು ಹೋದ್ಮೇಲೂ ಕೂಡ 70 ಕೋಟಿ ರೂಪಾಯಿ ಹಣ ನಾವು ವ್ಯಯ ಮಾಡಿದ್ದೀವಿ, ಸರ್ಕಾರದ ಹಣ. ಅದ್ರ ಮೇಲೆ ಎನ್ಕ್ವೈರಿನೂ ಶುರು ಆಯಿತು. CS ಅವ್ರು ಕಂಡಕ್ಟ್ ಮಾಡಿದ್ರೆ ಎನ್ಕ್ವೈರಿ, ನಾವು ಮತ್ತು ಬ್ಯಾಂಕರ್ಸ್ಗಳನ್ನ ಎಲ್ಲ ಒಳಗೊಂಡು ಅದನ್ನು ಸರ್ಕಾರಕ್ಕೆ ಮತ್ತೆ ಅದನ್ನು ವಾಪಸ್ ಕೊಡಿ ಅಥವಾ ಅದಕ್ಕೆ ಏನಾದರೂ ಒಂದು ಬೌಂಡ್ರಿ ಲೈನ್ ಹಾಕಲಿಕ್ಕೆ ನಾವು ಈಗಾಗಲೇ ಸನ್ನದ್ಧ ಆಗಿದ್ದೇವೆ. ಆದರೆ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಏನು ಮಾಡ್ಕೊಳ್ತೀನಿ ಅಂತಂದರೆ, ಇಂಥ ಪ್ರಕರಣಗಳಿದ್ದಾಗ ಸುಮ್ಮನೆ ಅವ್ರದ್ದೇ ಹೆಸರಿನಿಂದ ಹಣ ವಿಡ್ರಾ ಮಾಡೋದು ಬಿಟ್ಟು, ಯಾರು ತೀರ್ಕೊಂಡಿದ್ದಾರೆ ಅವರ ಸೊಸೆ ಆಗಿರ್ಬೋದು, ಅವರ ಮಗಳಾಗಿರ್ಬೋದು, ಅವಳವಾಗ ಮನೆ ಯಜಮಾನಿಯ ಆಗಿ ಒಂದು ರೇಷನ್ ಕಾರ್ಡ್ನಲ್ಲಿ ಒಂದು ತಿದ್ದುಪಡಿ ಮಾಡ್ಕೊಂಡು ಬಿಟ್ಟರೆ ಅವರ ಹೆಸರಿನಿಂದ ಮತ್ತೆ ಆ್ಯಸ್ ಇಟ್ ಈಸು ಗೃಹಲಕ್ಷ್ಮಿ ಶುರು ಆಗುತ್ತೆ. ಓಕೆ, ಈಗ ಪ್ಯಾರಾಮೀಟರ್ಸ್ ಬಗ್ಗೆನೇ ಸೆನ್ಸ್ ವೀರೇಶ್ ಅದನ್ನು ಕೇಳಿರೋದ್ರಿಂದ ಪ್ಯಾರಾಮೀಟರ್ಸ್ ಬಗ್ಗೆನೇ ನೋಡೋದಾದ್ರೆ 52,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಿಕ್ಕಿಲ್ಲ ದಾಖಲೆಗಳ ವ್ಯತ್ಯಯದ ಕಾರಣದಿಂದಾಗಿ ಅಂತ. ಕಳೆದ 3 ವರ್ಷದಿಂದ ಅದು ಇಶ್ಯೂ ಹಂಗೇನೆ ನಡೀತಾ ಇದೆ. ಅಂದ್ರೆ ಈಗ ಅದನ್ನ ಏನ್ ಮಾಡ್ತೀರಿ, ಹೆಂಗೆ ಸಾಲ್ವ್ ಮಾಡ್ತೀರಿ ಅದನ್ನ? ನೋಡಿ, 53,000 ಅಲ್ಲ, ಸುಮಾರು 2.5 ಲಕ್ಷ ಜನರಿಗೆ ರಿಜಿಸ್ಟರ್ ಆದಮೇಲೂ ಕೂಡ ಅವ್ರಿಗೆ ಹಣ ಹೋಗ್ತಾ ಇಲ್ಲ. ಸಮಸ್ಯೆ ಏನಾಗಿದೆ ಅಂತಂದರೆ, ಇನ್ಕಮ್ ಟ್ಯಾಕ್ಸ್ ಪೇಯಿ ಅಂತ ಅವರ ಒಂದು ಇದರಲ್ಲಿ ಬಂದ್ಬಿಟ್ಟಿದೆ, ಅಥವಾ GST ಪೇಯಿ ಅಂತ ಬಂದ್ಬಿಟ್ಟಿದೆ. ಆದರೆ ಬಹಳಷ್ಟು ಪ್ರಯತ್ನ ಮಾಡಿ ಈಗ ಸದ್ಯಕ್ಕೆ ಒಂದು 51,990 ಜನರಿಗೆ ನಾವು GST ನಾವು ಇಲಾಖೆಯಲ್ಲಿ ನಾವು ತುಂಬ ಪ್ರಯತ್ನ ಪಟ್ಟು, ನಮ್ಮ ಗ್ಯಾರಂಟಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರುಗಳು ಎಲ್ಲ ಪ್ರಯತ್ನ ಪಟ್ಟು ಸುಮಾರು 52,000 ಹತ್ರ ಜನರನ್ನು ಈಗ ನಾವು ಮತ್ತೆ ಗೃಹಲಕ್ಷ್ಮಿಗೆ ಆ್ಯಡ್ ಮಾಡಿದ್ದೀವಿ. ಇನ್ನು 2 ಲಕ್ಷ ಮಹಿಳೆಯರು ಇದೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಏನಾಗಿದೆ ಅಂತಂದರೆ, GST ನಮ್ಮ ಕರ್ನಾಟಕ ರಾಜ್ಯದ ಹಂತದಲ್ಲಿದೆ, ಅಲ್ಲಿ ನಾವು ಮಾತನಾಡಬಹುದು. ಬಟ್ ಇನ್ಕಮ್ ಟ್ಯಾಕ್ಸ್ ನಾವು ಪತ್ರದ ಮೂಲಕ, ಇಮೇಲ್ಗಳ ಮೂಲಕ ಅಧಿಕಾರಿಗಳಾಗಿರ್ಬೋದು, ನಮ್ಮ ಚೀಫ್ ಸೆಕ್ರೆಟರಿಗಳಾಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಿರಂತರವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಆದರೆ ಅದು ಇನ್ನೂ ಸಾಕಾರಗೊಳ್ತಾ ಇಲ್ಲ. ಯಾಕಂದರೆ ನಮಗೆ ಅವರ ಕೋಆಪ್ರೇಷನ್ ಜಾಸ್ತಿ ಬೇಕು. ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ, ಅವ್ರು ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ನಾವು ಇನ್ಕಮ್ ಟ್ಯಾಕ್ಸೇ ಕಟ್ಟೋದಿಲ್ಲ, ನೋಡಿ ನಾವು ಇಷ್ಟು ಬಡವರಿದ್ದೀರಿ, ನಾವು GST ಪೇ ಮಾಡೋದನ್ನೇ ಇಲ್ಲ, ನಾವು ತುಂಬ ಬಡತನದಿಂದ ಬಂದಂಥವ್ರು, ನಮಗೆ ಯಾಕೆ ಹೀಗೆ ಅಂತಂದಾಗ ಇದನ್ನು ಭಾಳಷ್ಟು ನಾವು ಡೀಪಾಗಿ ನಾವು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂಥ ಕೆಲವು ಅಂಶಗಳೇನು ಅಂತಂದರೆ, ಈ ಮೊಬೈಲ್ ನಂಬರ್ನ ಚೇಂಜ್ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ. ಮುಂಚೆ ಯಾರೋ ಒಂದು ಮೊಬೈಲ್ ನಂಬರ್ ಇಟ್ಕೊಂಡು ಅವರು ಅದನ್ನು ವಿಡ್ರಾ ಮಾಡ್ಕೊಂಡಿರ್ತಾರೆ, ಆ ಮೊಬೈಲ್ ನಂಬರ್ನ ಬೇರೆಯವ್ರು ತೆಗೆದುಕೊಂಡಿರ್ತಾರೆ. ಅಂಥದ್ದು 60,000ಕ್ಕಿಂತ ಮೇಲ್ಪಟ್ಟ ಪ್ರಕರಣಗಳಿದಾವೆ. ಆದರೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡಾಗ ಇವ್ರಿಗೆ ಗೊತ್ತಿರೋದಿಲ್ಲ. ಎಷ್ಟು ಜನ ಮಹಿಳೆಯರಿಗೆ ಸ್ವಂತ ಮೊಬೈಲ್ ನಂಬರ್ ಇಲ್ಲ ಇನ್ನು. ಆ ಗಂಡಂದ್ರೆ ಚೇಂಜ್ ಮಾಡ್ಕೊಂಡಿರ್ಬೋದು, ಯಾರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಮುಂಚೆ ಏನು ಮೊಬೈಲ್ ಬೇರೆಯವ್ರು ಬಳಸ್ತಾ ಇದ್ರು, ಆ ನಂಬರ್ನ ಬಳಸ್ತಾ ಇದ್ರು, ಅವ್ರು ಇನ್ಕಮ್ ಟ್ಯಾಕ್ಸ್ ಪೇ ಆಗಿರ್ಬೋದು, ಅವರು GST ಪೇ ಆ ನಂಬರನ್ನು ಕೊಟ್ಟಿರ್ತಾರೆ. ಸೊ ಆ ನಂಬರ್ ಹೊಡೆದ ತಕ್ಷಣ ಅದು ಬಂದಿರುತ್ತೆ. ಬಟ್ ಇದನ್ನೆಲ್ಲ ಸರಳೀಕರಣ ಮಾಡಲಿಕ್ಕೆ ನಿರಂತರವಾಗಿ ನಮ್ಮ ಡಿಪಾರ್ಟ್ಮೆಂಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಅಷ್ಟು ಸುಲಭ ಇಲ್ಲ. ನೀವು ಮೊದಲು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಷ್ಟು ಸುಲಭವಾಗಿ ಇದನ್ನು ಇಂಪ್ಲಿಮೆಂಟ್ ಇಟ್ ಟೇಕ್ಸ್ ಟೈಮ್. ಯಾವುದೇ ಯೋಜನೆ ಆದರೂ ಕೂಡ ಇಟ್ ಟೇಕ್ಸ್ ಟೈಮ್. ಅದೇ ರೀತಿಯಲ್ಲಿ ಇದರಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ ಕೂಡ ಆಯಿತು ಅಂತ ಬಿಗಿನಿಂಗಲ್ಲಿ. ಮೊದಲು ನಿಮ್ಮ ಡಿಪಾರ್ಟ್ಮೆಂಟಿಂದ ಹಣ ಹೋಗ್ತಾ ಇತ್ತು ಅಂತ, ನೀವು ಡೈರೆಕ್ಟ್ ಪೇಮೆಂಟ್ ಆಗ್ತಾ ಇತ್ತು ಅಂತ DBT ಮುಖಾಂತರ. ಆನಂತರ ಅದನ್ನು ಜಿಲ್ಲಾ ಪಂಚಾಯತಿಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಆಮೇಲೆ 2 ತಿಂಗಳು ಹಣ ಬರಲಿಲ್ಲ. ಇನ್ನು ಮಧ್ಯೆ ಸಾಕಷ್ಟು ಸರಿ ಆಯಿತು, ಒಂದು 3-4 ತಿಂಗಳು ಬರಲಿಲ್ಲ. ಆಮೇಲೆ ಮತ್ತೆ ಅದನ್ನು ಹಾಕಿದ್ರಿ. ಮತ್ತೆ 25 ಜನವರಿ ಫೆಬ್ರವರಿದು ಹಣ ಇನ್ನೂ ಬಾಕಿ ಇದೆ ಅಂತ, ಅದೇನೆ ಸುಮಾರು 5,000 ಕೋಟಿಗಳಷ್ಟು ಆಗಿ ಹೋಗಿದೆ ಅಂತ ಪೆಂಡಿಂಗ್. ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇದು ಬಹಳಷ್ಟು ಸರಳೀಕೃತವಾದಂಥ ಒಂದು ಯೋಜನೆ. ನಮಗೇನು ಕಷ್ಟ ಆಗಲಿಲ್ಲ, ಜನರಿಗೂ ಕಷ್ಟ ಆಗಲಿಲ್ಲ. ನಮ್ಮಲ್ಲಿ BPL ಕಾರ್ಡ್ ಹೋಲ್ಡರ್ಸು, APL ಕಾರ್ಡ್ ಹೋಲ್ಡರ್ಸ್ ಸುಮಾರು 1,52,00,000 ಹತ್ರ ಇದ್ದಾರೆ. ಅದರಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆದುಕೊಳ್ಳುವಂಥ ಅರ್ಹತೆ ಇದ್ದಂಥವರು 1,25,00,000 ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. 2.5 ಲಕ್ಷ ಜನರದ್ದು ಹೇಳಿದೆ, ಅದರಲ್ಲಿ 50,000 ಜನರದ್ದು ನಾವು ಈಗಾಗಲೇ ಕ್ಲಿಯರ್ ಮಾಡಿದ್ದೀವಿ. ನಾವು ಡೈರೆಕ್ಟಾಗಿ ಅವ್ರಿಗೆ ಹೇಳಿದ್ದು ಒಂದೇ, ನಾವು ಜಾಸ್ತಿ ಡಾಕ್ಯುಮೆಂಟ್ಸ್ ಕೇಳಲಿಲ್ಲ ಅವರನ್ನು.
ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ, ಗ್ರಾಮದ ಮಟ್ಟದಲ್ಲಿ ಅವ್ರಿಗೆ ರಿಜಿಸ್ಟ್ರೇಷನ್ ಅವಕಾಶ ಕೊಟ್ವಿ, ಸುಲಭ ಮಾರ್ಗದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಟ್ವಿ. ಯಾವುದೇ ಮಧ್ಯವರ್ತಿಯ ಒಂದು ಹಾವಳಿ ಇರಲಿಲ್ಲ, ಎಲ್ಲೂ ಕೂಡ ಕಮಿಷನ್ ಕೊಡೋದಿಲ್ಲ, ಎಲ್ಲೂ ಕೂಡ ಆ ಒಂದು ಇದಕ್ಕೆ ನಾವೇ ದುಡ್ಡು ಕೊಟ್ಟಿದ್ದೀವಿ. ಆ ಫಾರ್ಮ್ ಫಿಲ್ ಮಾಡಲಿಕ್ಕೆ, ಅಪ್ಲೋಡ್ ಮಾಡಲಿಕ್ಕೆ ಸರ್ಕಾರದಿಂದನೇ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಸರ್ಕಾರನೇ ಶುಲ್ಕವನ್ನು ಭರಿಸಿ ನಮ್ಮ ಮನೆಯ ಯಜಮಾನಿಗಳಿಗೆ ಇಷ್ಟೊಂದು ಸರಳವಾಗಿ ಗ್ಯಾರಂಟಿ 5 ಯೋಜನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಪ್ರಶ್ನೆನ ಇನ್ನೂ ನೇರವಾಗಿ ತಮಗೆ ಕೇಳಬೇಕು ಅಂತಂದ್ರೆ, ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ, ಅದು ಏನಾಯ್ತು, ಎಲ್ಲೋಯ್ತು ಅದು ಅಂತ? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗುತ್ತೆ ಇದು, ನಾವು ಡೈರೆಕ್ಟಾಗಿ DBT ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ CDPOಗಳಿಗೆ ಬಂದು ಇದು ನೇರವಾಗಿ DBT ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದರೆ ಇಂತಿಷ್ಟು ಅಂತ ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹೀಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲನ್ನು ರೆಡಿ ಮಾಡಿ ನಾವು ಕಳಿಸ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟಾಗಿ ಟ್ರೆಜರಿಗೆ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ CDPOಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ. ಬಸವರಾಜ್ ರಾಯರೆಡ್ಡಿ ಅವರು ಈ ತಿಂಗಳಿಂದ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ, ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರಕ್ಕೆ ನಮಗೆ ಗೊತ್ತಿಲ್ಲದ ಹಾಗೆ ಎಫೆಕ್ಟ್ ಆಗ್ತಾ ಇದೆ, ಸ್ವಲ್ಪ ಅಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಇದನ್ನು ತಾವು ನೋಡಿ, ನಾನು ರಾಯರೆಡ್ಡಿಯವರ ಮಾತಿಗೆ ನಾನು ಒಪ್ಪೋದಿಲ್ಲ. ಸರ್ಕಾರ ಒಂದೇ ಇರ್ಬೋದು, ಪಕ್ಷ ಒಂದೇ ಇರ್ಬೋದು, ಆದರೆ ಅವ್ರು ನೋಡುವಂಥ ದೃಷ್ಟಿನೇ ಬೇರೆ, ನಾನು ನೋಡುವಂಥ ದೃಷ್ಟಿನೇ ಬೇರೆ. ಇದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆ. ಮಹಿಳೆಯರ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯ ಮುಖ್ಯಸ್ಥರು 17 ಬಾರಿ ಬಜೆಟನ್ನು ಮಂಡಿಸಿದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವರಿಗೆ ಆರ್ಥಿಕ ತಜ್ಞರಂತಲೇ ನಾವೆಲ್ಲರೂ ಮಾತನಾಡ್ತೀವಿ. ನಾವಷ್ಟೇ ಅಲ್ಲ, ವಿರೋಧ ಪಕ್ಷದವರು ಕೂಡ ಅದನ್ನು ಒಪ್ಪಿಕೊಳ್ತಾರೆ. ಸೊ ರಾಯರೆಡ್ಡಿ ಅವ್ರ ಮಾತಿಗೆ ನನ್ನ ಸಹಮತ ಇಲ್ಲ. ಇದು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡ್ತಾ ಇದೆ ಮತ್ತು ಆರ್ಥಿಕತೆ ತುಂಬ ಸುಭದ್ರವಾಗಿದೆ. ಅದನ್ನು ಚೆನ್ನಾಗಿನೇ ಸಿದ್ದರಾಮಯ್ಯ ಸಾಹೇಬರು ನಡೆಸ್ಕೊಂಡು ಹೋಗ್ತಾರೆ. ಹೇಳ್ತಾ ಇದ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರನೇ ಇದೆ ಅದು 5,000 ಕೋಟಿ ಅಂತ. ಮುಖ್ಯಮಂತ್ರಿಗಳಿಗೆ ನಾವು ಇದೇ ಪ್ರಶ್ನೆನ ಕೇಳಿದಾಗ ಅವ್ರು ಹೇಳ್ತಾರೆ, ಕೇಳ್ಬಿಟ್ಟು ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಯಾರ ಹತ್ರ ಇದೆ ಅದು ಅದ್ರ ಹೊಣೆಗಾರರು ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದೇ ಮುಖ್ಯಮಂತ್ರಿಗಳ ಹತ್ರ. ಇನ್ನು ಯಾರನ್ನು ಕೇಳಬೇಕು? ಅವ್ರು ಇನ್ಯಾರನ್ನು ಕೇಳ್ಬಿಟ್ಟು ಇನ್ಯಾವಾಗ ಹೇಳ್ತಾರೆ? ಆಲ್ರೆಡಿ 3 ವರ್ಷ ಮುಗೀತು, ಇನ್ನು ಯಾವಾಗ ಹೇಳ್ತಾರೆ ಆ ಹಣದ ಬಗ್ಗೆ? ನೋಡಿ, ಇದು ನೀವು ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚಿದ್ದು, ಹೋದ ವರ್ಷದ ಫೆಬ್ರವರಿ ಮಾರ್ಚಿದ್ದು. ಈ ವರ್ಷ ಫೆಬ್ರವರಿ ಮಾರ್ಚ್ ನಾನು ಭಾಳಷ್ಟು ಮುಂದಾಲೋಚನೆ ಮಾಡಿ, ಭಾಳಷ್ಟು ಇದನ್ನು ಮಾಡಿಕೊಂಡು ನಾನು ಈಗಾಗಲೇ 5,000 ಕೋಟಿ ಹಣವನ್ನು ನಾನು ನನ್ನ ಇಲಾಖೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ. ಯಾಕಂತಂದರೆ ಹೋದ ಬಾರಿ ಥರ ಇದು ಆಗಬಾರ್ದು ಅಂತ. ಆಮೇಲೆ ಈಗಾಗಲೇ ನಾನು ಮಾರ್ಚ್ ತಿಂಗಳ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಏಪ್ರಿಲ್ ತಿಂಗಳ ಹಣವನ್ನು ಇನ್ನೊಂದು ಅದು ಸೋಮವಾರದಿಂದ ಎಲ್ಲರಿಗೂ ಇದಾಗುತ್ತೆ, ಕ್ರೆಡಿಟ್ ಆಗುತ್ತೆ. BPL ಕಾರ್ಡ್ ದಾರಂತಕ್ಕಂಥ ಫಲಾನುಭವಿಗಳಿಗೆ, ಅಂದರೆ ಬಿಲೋ ಪಾವರ್ಟಿ ಲೆವೆಲ್, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬದವರೆಗೆ ಗೃಹಲಕ್ಷ್ಮಿ ಹಣ ಹೋದರೆ ಓಕೆ, ಅದು ಸಾರ್ವಕಾಲಿಕ, ಅದನ್ನು ಒಪ್ಕೊಳ್ತಕ್ಕಂತಹ ವಿಷಯ. ಆದರೆ ಇವಾಗ ಬಡತನ ರೇಖೆಗಿಂತ ಮೇಲೋಗದಲ್ಲಿರ್ತಕ್ಕಂತಹ ಕುಟುಂಬದವರೆಗೆ ಆ ಒಂದು ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತಕ್ಕಂತಹ ಒಂದು ವರ್ಗದ ಒಂದು ಆರೋಪ ಅಥವಾ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನಾದರೂ ಗೈಡ್ಲೈನ್ಸ್ ತಂದಿದ್ದೀರಾ ಅಂತ? ನೋಡಿ, ನಮ್ಮ ಇಲಾಖೆಯಿಂದ ಅಂತೂ ನಾವೇನು ಗೈಡ್ಲೈನ್ಸ್ ಇದನ್ನು ಮಾಡ್ತಾ ಇಲ್ಲ. ನಾವು ಮಾತು ಕೊಟ್ಟಿದ್ವಿ, BPL, APL, ಅಂತ್ಯೋದಯ, ಓನ್ಲಿ GST ಪೇ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇ ಇರಬಾರ್ದು. ಇದಿಷ್ಟೇ ನಮ್ಮ ಕ್ಲಾರಿಟಿ. ಡೇ 1ಇಂದ ಇಲ್ಲಿಯವರೆಗೆ, ಈ ಗಳಿಗೆವರೆಗೂ ನಂದು ಅಷ್ಟೇ ಕ್ಲಾರಿಟಿ. ಇದಾದ ನಂತರ ಏನಾದರೂ ಆಹಾರ ಸಚಿವರು ಮುನಿಯಪ್ಪಾಜಿ ಅವರು ಏನಾದರೂ ತಮ್ಮ ಇಲಾಖೆಯಲ್ಲಿ ಏನಾದರೂ BPL ಕಾರ್ಡು, APL ಕಾರ್ಡು ಅಂತ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಆವಾಗ ನಾವು ಅದನ್ನು ಡಿಸಿಷನ್ ತಗೊಳ್ಬೇಕಾಗಿರುವಂಥ ಪ್ರಸಂಗ ಆವಾಗ ಉದ್ಭವಿಸುತ್ತೆ. ಈಗ ಸದ್ಯಕ್ಕೆ ಆ ರೀತಿ ಇದೇನಿಲ್ಲ. ಆಮೇಲೆ ಮೇಡಮ್, ಇನ್ನೊಂದು ಹೇಳ್ತಾ ಇದ್ರಿ, ಈಗ ಗೃಹಲಕ್ಷ್ಮಿ ಹಣವನ್ನು
ಈಗ ಒಂದು ಸಾಮಾನ್ಯ ಕುಟುಂಬ ಮದುವೆ ಆಗಿ ಅವರು ತಮ್ಮ ಸಂಸಾರಿಕವಾಗಿ ಅಂದರೆ ಡಿವೈಡ್ ಆಗ್ತಾರೆ. ಅದಾದಮೇಲೆ ಕೆಲವೊಂದು ಬಂದಿರತಕ್ಕಂತಹ ಪ್ರಶ್ನೆಗಳು ನನಗೆ ಅಂದರೆ ನನ್ನ ಒಂದು ವಿವೇಚನೆಗೆ ಬಂದಿರತಕ್ಕಂಥ ಕೆಲವೊಂದಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಕ್ವಶನ್ ನಾನು ನಿಮಗೆ ಕೇಳ್ತಾ ಇದ್ದೇನೆ. ಈಗ ಕುಟುಂಬವಾಗಿ ಅವರು ಬೇರ್ಪಟ್ಟಿದ್ರೂ ಕೂಡ ಆದರೆ ಡಾಕ್ಯುಮೆಂಟಲ್ಲಿ ಅವರ ರೇಷನ್ ಕಾರ್ಡಲ್ಲಿ ಅವರು ಕೂಡ ಎಲ್ಲರೂ ಕೂಡ ಜಾಯಿಂಟಲ್ಲೇ ಇದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ಕೂಡ ತೋರಿಸ್ತಾ ಇದೆ. ಹಾಗಾಗಿ ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿ ಇದ್ದೀವಿ ಅಂತಕ್ಕಂತಹ ಕೆಲವೊಂದಿಷ್ಟು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಆಗ್ತಾ ಇದ್ದಾವೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ಇದು ತಾಂತ್ರಿಕ ಸಮಸ್ಯೆನ ಅಥವಾ ಬೇಕಂತಾನೆ ಮಾಡ್ತಿರೋದು ಅಂತಕ್ಕಂತಹ ಕೆಲವೊಂದಿಷ್ಟು ಆರೋಪಗಳು ಬರ್ತಿರ್ತಕ್ಕಂಥದ್ದು. ನೋಡಿ, ಈ ಪ್ರಶ್ನೆ ಆಹಾರ ಇಲಾಖೆಗೆ ಸಂಬಂಧಪಟ್ಟದ್ದು. ಆದರೂ ಕೂಡ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ನಾವು ಪಡಿತರ ಚೀಟಿಯ ಒಂದು ಆನ್ಲೈನ್ ಅರ್ಜಿಗಳನ್ನು ನಾವು ಸರ್ಕಾರ ಕಾಲ್ಫಾರ್ಮ್ ಮಾಡುತ್ತೆ ಪ್ರತಿ 3 ತಿಂಗಳಿಗೊಮ್ಮೆ. ಆದರೆ ಅದರ ಮಧ್ಯದಲ್ಲಿ ಯಾರಿಗಾದರೂ ಈ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾದಾಗ ಇಮಿಡಿಯೇಟ್ ಆಗಿ ನಾವು ಅದನ್ನು 2 ದಿನದಲ್ಲಿ ನಾವು ರೇಷನ್ ಕಾರ್ಡನ್ನು ಹೊಸದಾಗಿ ನಾವು ಮಾಡ್ಬೋದು. ನೀವು ಇದು ಹೇಳ್ತಾ ಇದ್ರೆ ಕುಟುಂಬ ಡಿವೈಡ್ ಆದಾಗ ಫಲಾನುಭವಿಗಳಿಗಿದೆ ಅವ್ರು 3 ತಿಂಗಳಿಗೊಮ್ಮೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಅವ್ರಿಗೆ ರೇಷನ್ ಕಾರ್ಡ್ ಸಿಕ್ಕ ತಕ್ಷಣವೇ ನಾವು ಅವರು ನಮ್ಮ ಒಂದು ಕಂಡೀಷನ್ಗೆ ಅವರು ಏನಾದರೂ ಸರಿದೂಗಿದ್ರೆ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಅವರು ಮಾಡ್ಕೊಳ್ಬೋದು. ಓಕೆ, 5,000 ಕೋಟಿಯ ಪ್ರಶ್ನೆಗೆ ಮತ್ತೆ ಬರ್ತೀನಿ ನಾನು. ಯಾಕಂತಂದ್ರೆ ದಟ್ಸ್ ಕ್ವೈಟ್ ಅ ಹ್ಯೂಜ್ ಅಮೌಂಟ್. ಆಮೇಲೆ ಮತ್ತೆ ಹೀಗೆ ದುರ್ಬಳಕೆ ಆಗುವ ಅಪಬಳಕೆ ಆಗುವ ಎಲ್ಲ ಅಪಾಯಗಳಿದೆ ಅನ್ನೋ ಕಾರಣಕ್ಕಾಗಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆಲ್ರೆಡಿ 1 ವರ್ಷ ಅಂತೂ ಆಯ್ತು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ, ಅದು ಜನರ ದುಡ್ಡು ಅಂತಂದೆ ನಾನು. ಸೊ ಏನ್ ಹೇಳಕ್ ಬಯಸ್ತೀರಿ? ಜನರಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಖಂಡಿತ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಶ್ರೀಲಕ್ಷ್ಮಿ ಅವರೇ. ಯಾವುದೇ ಸರ್ಕಾರ ಬರಲಿ, ಯಾರೇ ಇದನ್ನ ಮಾಡಲಿ, ಜನರ ದುಡ್ಡನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥದ್ದು ನಮ್ಮ ಸರ್ಕಾರ ಮಾಡಿದೆ. ಬರೀ ರೋಡು ಗಟರು ಅಷ್ಟೇ ಅಭಿವೃದ್ಧಿ ಅಲ್ಲ. ಇದೇ ಮಹಿಳೆಯರು, ನಿಮ್ಮ ಗೃಹಲಕ್ಷ್ಮಿಯರೇ ಈಗ ಮಾತನಾಡ್ತಕ್ಕಂಥ ಒಂದು ವರ್ಗ ಮಾತನಾಡ್ತಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಎಜುಕೇಟೆಡ್ ಮಹಿಳೆಯರು. ಅದರಲ್ಲಿ ಗ್ಯಾರಂಟಿಗಳಿಂದ ಸರ್ಕಾರ ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ, ಆರಾಮಾಗಿ ದುಡ್ಡು ಬರ್ತಾ ಇದೆ 2,000. ಕೆಲವೊಂದಿಷ್ಟು ಜನ ಆರಾಮಾಗಿ ಮನೆಯಲ್ಲಿ ಇದ್ದಾರೆ, ಆದರೆ ನಮಗೆ ದುಡ್ಡು ಬೇಡ, ಉದ್ಯೋಗ ಮಾಡಲಿಕ್ಕೆ ಕೆಲಸ ಮಾಡುವಂತಹ ಕೈಗಳಿಗೆ ಕೆಲಸ ಬೇಕು, ನಮಗೆ 2,000 ಅವಶ್ಯಕತೆ ಇಲ್ಲ, ನಾವು ಅಕ್ಷರಸ್ಥರಿದ್ದೇವೆ, ನಾವು ಕೆಲಸ ಮಾಡ್ತೀವಿ, ನಮಗೆ ಉದ್ಯೋಗದ ಅವಕಾಶವನ್ನು ಸೃಷ್ಟಿ ಮಾಡಲಿ ಸರ್ಕಾರ, ಗ್ಯಾರಂಟಿಯಿಂದ ಹೊರೆ ಆಗ್ತಾ ಇದೆ. ಆಮೇಲೆ ಈ ಗೃಹಲಕ್ಷ್ಮಿಯಿಂದ ಕೆಲವೊಂದಿಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಆರಾಮಾಗಿ ಜೀವನ ಮಾಡ್ಬೋದು ಅಂತಕ್ಕಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಹೇಗೆ ನೋಡ್ತೀರಿ? ಈ ಪ್ರಶ್ನೆಗೆ 2 ರೀತಿ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೇನೆ. ಒಂದು, ನೀವು ನಿರುದ್ಯೋಗ ಅಂತ ಕೇಳ್ತಾ ಇದ್ದೀರಾ, ನಾವು ಕಲ್ತಿದ್ದೀವಿ, ನಮ್ಮ ಕೈಗೆ ಕೆಲಸ ಬೇಕು, ಇದು ಉದ್ಯೋಗ ಕಲ್ತಂಥವ್ರದ್ದಾಯಿತು. ಇನ್ನು ಯಾರು ಈ ಫಲಾನುಭವಿಗಳಿದ್ದಾರೆ, ಇದರಲ್ಲಿ ಭಾಳಷ್ಟು ಜನ ಮನೆಯ ಯಜಮಾನಿಗಳಿದ್ದಾರೆ, ಮನೆಯಲ್ಲಿ ಇದ್ದಾರೆ. ಇದು ನಾವು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾ ಇದ್ದೀವಲ್ಲ, ಒಬ್ಬ ಮಹಿಳೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೈ ಮುರಿದು 100 ದಿನ ಕೆಲಸ ಸಿಕ್ಕೋದಿಲ್ಲ, 100 ದಿನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಕೆಲಸ ಮಾಡಿದ್ರೆ 380 ರೂಪಾಯಿ ಬರುತ್ತೆ. 100 ದಿನ ಅಲ್ಲ, 50 ದಿನ ಆಗುತ್ತೆ. ಎಷ್ಟಾಗುತ್ತೆ ವರ್ಷಕ್ಕೆ? ತಾವೇ ಲೆಕ್ಕಾಚಾರ ಮಾಡಿ. ಇದು ನಮ್ಮ ಗ್ಯಾರಂಟಿಯಿಂದ 1 ವರ್ಷಕ್ಕೆ ನಾವು 24,000 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಅಂಥ ಮಹಿಳೆಯರು ಈ ಒಂದು ಗ್ಯಾರಂಟಿಯಿಂದ ಭಾಳಷ್ಟು ಸಂತೋಷದಿಂದಿದ್ದಾರೆ. ಅದು ತಾವು ಮೊನ್ನೆ ನಡೆದಂಥ ಇಲೆಕ್ಷನ್ನು, ಅದಕ್ಕಿಂತ ಮುಂಚೆ ನಡೆದಂಥ ಇಲೆಕ್ಷನ್ನು, ಕರ್ನಾಟಕದಲ್ಲಿ ರಿಸಲ್ಟನ್ನು ತಾವು ನೋಡಿದಿರಾ. ನನ್ನ ಇಲೆಕ್ಷನ್ ಬಗ್ಗೆ ಮಾತನಾಡೋದಿಲ್ಲ, ಬಿಟ್ಬಿಡಿ. ಮಹಿಳೆಯರು ಈ ಗ್ಯಾರಂಟಿಯಿಂದ ಖುಷಿಯಾಗಿದ್ದಾರೆ. ನೀವು ನಿರುದ್ಯೋಗದ ಬಗ್ಗೆ ಈಗ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಮ್ಮ ಸರ್ಕಾರದಲ್ಲಿ ಎಷ್ಟೆಷ್ಟು ಇಲಾಖೆಯಲ್ಲಿ ಏನೇನು ಪೆಂಡಿಂಗ್ ಇದ್ದಾವೆ, ಈಗಾಗಲೇ ನಮ್ಮ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಯಿಂದ ಎಷ್ಟು ಪೆಂಡಿಂಗ್ ಇದ್ದಾವೆ ಸರ್ಕಾರಿ ನೌಕರಿಗಳು, ಅವನ್ನೆಲ್ಲ ನಮ್ಮಿಂದ ಈಗ ತೆಗೆದುಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ಹಂತವಾಗಿ ಈಗ ಸದ್ಯಕ್ಕೆ ಒಂದು 52,000 ಉದ್ಯೋಗವನ್ನು ಕಾಲ್ಫಾರ್ಮ್ ಮಾಡಲಿಕ್ಕೆ ನಾವೀಗ ನಮ್ಮ ಸರ್ಕಾರ ಸನ್ನದ್ಧ ಆಗಿದೆ. ಉಳಿದಿರೋದನ್ನು ಕೂಡ ಹಂತವಾಗಿ ನಾವು ಮಾಡ್ತೀವಿ. ಓಕೆ, ನನ್ನ ಇನ್ನೊಂದು ಪ್ರಶ್ನೆ ಅವ್ರಿಗೆ, ನಮ್ಮ ಆಡಿಯನ್ಸ್ ಕೂಡ ಪ್ರಶ್ನೆ ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಪ್ರಶ್ನೆ ಏನು ಅಂತಂದ್ರೆ, ಮೊದಲನೇದಾಗಿ DK ಶಿವಕುಮಾರ್ ಅವರೇ ಹೇಳಿದ್ರು, ಇದು ನಮಗೆ ಹೊರೆ ಆಗ್ತಾ ಇದೆ. ಅದು ಯಾವ ಕಾರ್ಯಕ್ರಮ ಬೈಟ್ ಕೂಡ ನಮ್ಮ ಹತ್ರ ಇದೆ, ನಮ್ಗೆ ಹೊರೆ ಆಗ್ತಾ ಇದೆ, ನಾವು ಆದ್ರೂ ಕೂಡ ಇದನ್ನ ಬಿಡಲ್ಲ ಅಂತ. ಅಂದ್ರೆ ಹೊರೆ ಆದ್ರೂ ಪರವಾಗಿಲ್ಲ, ಜನರ ದುಡ್ಡಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ. ಸುಪ್ರೀಂ ಕೋರ್ಟು ತಮಿಳುನಾಡು ಫ್ರೀ ಬೀಸ್ಗೆ ಸಂಬಂಧಪಟ್ಟಂಗೆ ಹೇಳಿದೆ. ಏನಂತಂದ್ರೆ, ನೀವು ಇದನ್ನ ಚುನಾವಣೆಗಳಿಗೋಸ್ಕರ ಬಳಸ್ಕೊತಾ ಇದ್ರ ಜನರ ದುಡ್ಡನ್ನ ಅಂತ. ಆಮೇಲೆ RV ದೇಶಪಾಂಡೆ ಅವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗಿದ್ದಿದ್ರೆ ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇರಲಿಲ್ಲ ಅಂತ. RV ದೇಶಪಾಂಡೆ ಅವರು ಚಿಕ್ಕವರಲ್ಲ, ಅವರು ಸಂಪುಟದ ಅತ್ಯಂತ ಹಿರಿಯ ಸಚಿವರುಗಳಲ್ಲಿ ಒಬ್ರು. ಸೊ ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, DK ಶಿವಕುಮಾರ್ ಸಾಹೇಬರು ಹೊರೆ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, 60,000 ಕೋಟಿ ರೂಪಾಯಿಯನ್ನು 1 ವರ್ಷಕ್ಕೆ ಜನರಿಗೋಸ್ಕರ ಅಂತ ತೆಗೆದಿಡೋದು ಯಾವುದೇ ಸರ್ಕಾರಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗಬಹುದೇ. ಬಟ್ ಅದನ್ನು ನಿಭಾಯಿಸ್ತಾ ಇದ್ದೀವಲ್ಲ.
ಡಿ ಕೆ ಸರ್ ಹೇಳೋದನ್ನ ಸ್ವಲ್ಪ ತಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಅಷ್ಟೇ ಕಷ್ಟ ಆದರೂ ಕೂಡ ನಾವು ಕೊಟ್ಟಂತ ಭಾಷೆನ ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಹೊರೆ ಆದ್ರೂ ಕೂಡ ಪರವಾಗಿಲ್ಲ, ನಮಗೆ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟಂತ ಭಾಷೆ ಜನರ ದುಡ್ಡದು ನೋಡಿ ಅದನ್ನ ಹೊಂದಿಸ್ಕೊಳ್ತಾ ಇದ್ದಾರೆ. ಜನಗಳೇನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಯಾರ ದುಡ್ಡದು? ಅವ್ರು ಹೇಳ್ತಾ ಇದ್ದಾರಲ್ಲ ಹೊರೆ ಆದ್ರೂ ನಾವು ಉಳಿಸ್ಕೋತೀವಿ ಅಂತ. ಯಾರ ದುಡ್ಡದು? ಎಲ್ಲಿಗೆ ಹೊರೆ ಆಗುತ್ತೆ? ಯಾರಿಗೆ ಹೊರೆ ಆಗುತ್ತೆ ಅದು? ಅದು ಖಂಡಿತವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ನಮ್ಮಂಥವ್ರಿಗೆ ತುಂಬಾನೇ ಅದು ಬರ್ಡನ್ ಆಗುತ್ತೆ. ಸೊ ಆ್ಯಕ್ಚುಲಿ ನೀವು ಯಾವುದಕ್ಕೂ ಫಿನಾನ್ಷಿಯಲಿ ಆಗಲಿ ಯಾವುದಕ್ಕೂ ಟೈಮ್ ಲೈನ್ಸ್ ಅನ್ನೋದು ನೀವು ಕೊಡ್ತಾ ಇಲ್ಲ. ಸೊ ಬೇರೆ ಒಂದು ಲೂಪ್ ಹೋಲ್ ಪ್ರೋಸೆಸ್ ಇರೋವಂಥದಕ್ಕೆ ಟೈಮ್ ಲೈನ್ ಎಲ್ಲಿಂದ ಬೈ ಮಾಡ್ತೀರಾ? ಸೊ ಇವಾಗ ನೀವು ಹೇಳಿದ್ರಿ BPL ಕಾರ್ಡ್ಸ್, APL ಕಾರ್ಡ್ಸ್. BPL ಕಾರ್ಡ್ಸೇ ಸರ್ ಹೇಳ್ದಂಗೆ ತುಂಬ ಜನ ಲಕ್ಷ ಬಾಡಿಗೆ ಬರೋರ ಹತ್ರ BPL ಕಾರ್ಡ್ಸ್ ಇದೆ. ಸತ್ತೋಗಿರೋರಿಗೆ 2 ಸತಿ ಬರ್ತಾ ಇದೆ. ನನಗೆ ಗೊತ್ತಿರೋರಿಗೆ ತುಂಬ ಸತಿ ಬರ್ತಾ ಇದೆ. ಸೊ ಆದ್ರಿಂದ ಲೂಪ್ ಹೋಲ್ಸ್ನ ಯಾವಾಗ ಫಿಕ್ಸ್ ಮಾಡ್ತೀರಾ? ಟ್ಯಾಕ್ಸ್ ಪೇಯರ್ಸ್ಗೆ ಬರ್ಡನ್ ಮಾಡಬೇಡಿ, ಡಿಸರ್ವಿಂಗ್ ಅವ್ರಿಗೆ ಕೊಡಿ. ಇಲ್ಲ, ತುಂಬ ಒಳ್ಳೆ ಪ್ರಶ್ನೆ. ಜನರ ದುಡ್ಡು ಅವ್ರು ಹೇಳಿದ ಹಾಗೆ ಕೆಲವೊಂದು ಕಡೆ ಪೋಲ್ ಆಗ್ತಾ ಇದೆ. ನಾವು ಎಲ್ಲರೂ ಎಗ್ರಿ ಮಾಡ್ತೀವಿ. ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಇದನ್ನು ಎಗ್ರಿ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಸುಮಾರು ಜನ ಈಗ ನೀವು ಹೇಳಿದ ಹಾಗೆ ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾರೆ. ಅವರು 45 ವರ್ಷ ಇರ್ತಾರೆ, ಆದರೂ ಕೂಡ ಅವರು 60 ವರ್ಷದ ಮೇಲೆ ತಮ್ಮನ್ನು ತಾವು ತೋರಿಸ್ಕೊಳ್ತಾರೆ. ಎಷ್ಟೋ ಅವರಿಗೆ ಆಸ್ತಿ ಇರುತ್ತೆ, ಒಳ್ಳೆ ಮನೆತನದವರನ್ನೇ BPL ಕಾರ್ಡನ್ನು ತಗೊಳ್ತಾರೆ. ತಮ್ಮ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಕೆಲ ಹಂತದಲ್ಲಿ ಏನೋ ಸ್ವಲ್ಪ ದುಡ್ಡು ಖರ್ಚು ಮಾಡಿ. ಇದನ್ನು ಎಲ್ಲನೂ ಕೂಡ ಒಂದು ರೀತಿಯಾಗಿ ಸರ್ವೆ ಮಾಡಬೇಕು. ಇದನ್ನು ಯಾಕಂದರೆ ಜನರ ದುಡ್ಡು, ಸರ್ಕಾರದ ದುಡ್ಡು, ಎಲ್ಲೂ ಕೂಡ ಇದು ವೇಸ್ಟ್ ಆಗಬಾರ್ದು. ಅವರು ಹೇಳಿದ ಹಾಗೆ ಟ್ಯಾಕ್ಸ್ ಪೇಯರ್ಗಳಿಗೆ ಹೊರೆ ಆಗಬಾರ್ದು ಅನ್ನೋವಂಥ ಒಂದು ಉದ್ದೇಶದಿಂದನೇ ಆಯಾ ಸರ್ಕಾರಗಳು ಬಂದಾಗ ಈ BPL ಕಾರ್ಡನ್ನಾಗಲಿ ಅಥವಾ ಈ ಒಂದು ಏನು ನಾವು ಪ್ರತಿ ತಿಂಗಳು ಏನು ಅವ್ರಿಗೆ ಈಗ ಓಲ್ಡ್ ಏಜ್ ಪೆನ್ಷನ್ನು, ವಿಧವಾ ಪೆನ್ಷನ್ನು, ಹ್ಯಾಂಡಿಕ್ಯಾಪ್ ಪೆನ್ಷನ್ ಕೊಡ್ತಾ ಇರ್ತೀವಿ. ಇದನ್ನು ರೀಸರ್ವೆ ಮಾಡಬೇಕು ಅಂದ ತಕ್ಷಣವೇ ಬೇರೆ ಪಕ್ಷದವರು ಅದರ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ಭಾಳಷ್ಟು ಹೆಸಿಟೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೂ ಕೂಡ ನಮ್ಮವರು ಈ ಬಾರಿ ಮೋಸ್ಟ್ಲಿ ನನಗೆ, ಯಾಕಂದರೆ ನಾನು ಇದನ್ನು ಹೇಳಿದ್ರೆ ಮತ್ತೆ ಜೋರಾಗಿ ರಾಜ್ಯಾದ್ಯಂತ ಶುರು ಆಗಿಬಿಡುತ್ತೆ. ವಿರೋಧ ಪಕ್ಷದವರೇ ಮೊದಲು ಮಾತನಾಡೋಕ್ಕೆ ಶುರು ಮಾಡ್ತಾರೆ, ಇವ್ರಿಗೆ ಹೊರೆ ಆಗಿದೆ ಅದಕ್ಕೆ ಕಾರ್ಡ್ಗಳನ್ನ ಕಟ್ ಮಾಡ್ತಾರೆ ಅಂತ. ಬಟ್ ಭಾಳಷ್ಟು ಸೂಕ್ಷ್ಮ ರೀತಿಯಿಂದ ಮೋಸ್ಟ್ ಪ್ರಾಬಬ್ಲಿ BPL ಕಾರ್ಡು, APL ಕಾರ್ಡು ಏನು ಕಂಡೀಷನ್ಗಳು, ಪ್ರಾಬಬ್ಲಿ ನಮ್ಮ ಆಹಾರ ಸಚಿವರು ಅದರ ಬಗ್ಗೆ ಭಾಳಷ್ಟು ಸೀರಿಯಸ್ ಆಗಿ ಚಿಂತನೆ ಮಾಡ್ತಾ ಇದ್ದಾರೆ. ಓಕೆ ಕ್ವಿಕ್ಲಿ ಬ್ರೀಫ್ ಆಗಿ ಕೇಳಿ ಪ್ರಶ್ನೆಗಳು. ಮೇಡಮ್ ನಮಸ್ತೆ. ಫಸ್ಟ್ ನನ್ನ ಹೆಸರು ಸುಮತಿ ಅಂತ, ನಾನು ನಮ್ಮ ಕನ್ನಡ ವಿಜಯ ಸೇನೆಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಕ್ವಶನ್ ಏನಂದರೆ ಮೇಡಮ್, ನೀವು ಕೆಲಸ ಮಾಡ್ತಾ ಇರೋದು ಇಲ್ಲ ಜನಪ್ರತಿನಿಧಿಯಾಗಿ ನೀವು ಒಂದು ಸರ್ಕಾರದಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನೀವು ಎಲ್ಲಿ ಹೋದರೂ ಯಾವುದೇ ಜಿಲ್ಲೆಯಲ್ಲಿ ಹೋದರೂ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀರಾ, ಹಿಂಗೆ ಆಗಬೇಕು ಹೀಗೆ ಆಗಬೇಕು ಅಂತ. ಯಾಕಂದರೆ ಹಳ್ಳಿಗಳಲ್ಲಿರುವಂಥ ತುಂಬ ಮುಗ್ಧ ಜನಗಳಿದ್ದಾರೆ, ಅವ್ರಿಗೆ ಎಲ್ಲೋಗಿ ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತದೆ. ಅಲ್ಲಿ ಇರುವಂಥ ಅಧಿಕಾರಿಗಳು ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ನೀವು ತುಂಬ ಖಡಕ್ಕಾಗಿ ಕೊಡ್ತೀರಾ. ಬಟ್ ಅದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ನೀವು ಫಾಲೋಅಪ್ಪಲ್ಲಿ ಇದ್ದೀರಾ? ಮತ್ತು ಇವರು ಅಂದರೆ ನ್ಯೂಸ್ ಚಾನಲ್ ಇರ್ಬೋದು, ಪತ್ರಿಕಾಗೋಷ್ಠಿಯವರು ಅದನ್ನು ಫಾಲೋಅಪ್ ಮಾಡಿ ಅದನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಅಂತ ನೀವು ಒಂದು ಫಾಲೋಅಪ್ ಮಾಡಬೇಕು. ಇನ್ನೊಂದು ಮೇಡಮ್, ಈಗ ಮೇಡಮ್ ಹೇಳ್ದಂಗೆ ಟ್ಯಾಕ್ಸ್ ಪೇಯರ್ಗೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಇನ್ನೊಂದು ಕಡೆ ನೋಡೋಕೆ ಹೋದರೆ ಒಂದು ಫ್ಯಾಮಿಲಿನಲ್ಲಿ ಈಗ ತಾನೇ ಕೆಲ್ಸಕ್ಕೆ ಹೋಗುವಂಥ ಮಕ್ಳುಗಳು ಸ್ಟಾರ್ಟ್ ಆಗ್ತಾ ಇದ್ದಾರೆ ಒಂದು ಏಜ್ ಬಂದಮೇಲೆ. ಅಲ್ಲಿ ಇರೋವಂಥ ಎಷ್ಟೋ ವೃದ್ಧರು ಇದ್ದಾರೆ, ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರದ್ದು ಎಷ್ಟೋ BPL ಕಾರ್ಡ್ಗಳು ಕಟ್ ಆಗ್ತಿದೆ. ಆ ಕಟ್ಟಾಗಿರೋದ್ರಿಂದ ಏನಾಗ್ತಿದೆ ಅಂದರೆ ಒಬ್ಬ ಏನೋ ಒಂದು ಫ್ಯಾಮಿಲಿ ಅವರು ದೂರ ಆಗೋಗ್ತಾರೆ. ಒಬ್ಬ ಏಜಿಗೆ ಬಂದಮೇಲೆ ಒಂದು ಮಕ್ಳುಗಳು ಆ ಗಂಡ ಹೆಂಡತಿ ಮಕ್ಕಳು ಸ್ಟಾಪ್ ಆಗಿಬಿಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಇನ್ನೂ ವೃದ್ಧರು ಇರ್ತಾರಲ್ಲ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಅದನ್ನು ನೀವು ಹೇಗೆ ಅದನ್ನು ನಿಭಾಯಿಸ್ತೀರಾ? ನೋಡಿ, ನಾನು ಎಲ್ಲೇ ಜಿಲ್ಲಾ ಪ್ರವಾಸಕ್ಕೆ ಹೋದಾಗ ನನಗೆ ಭಾಳಷ್ಟು ಮಹಿಳೆಯರಾಗಲಿ, ಮಕ್ಕಳಾಗಲಿ, ವೃದ್ಧರಾಗಲಿ, ಹಿರಿಯ ನಾಗರಿಕರಾಗಲಿ ಬಂದಾಗ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ನನಗೆ ಅನಿಸಿದ್ರೆ, ಅನ್ಯಾಯ ಆಗ್ತಾಯಿದ್ರೆ ನಾನು ಖಡಕ್ಕಾಗಿ ಎಲ್ಲ ಅಧಿಕಾರಿಗಳನ್ನ ತರಾಟೆಗೂ ತೊಗೊಳ್ತೀನಿ, ಅವ್ರಿಗೆ ಇನ್ಸ್ಟ್ರಕ್ಷನ್ನು ಕೊಟ್ಟಿರ್ತೀನಿ. ಅದನ್ನು ಖಂಡಿತವಾಗ್ಲೂ ನಾನು ಫಾಲೋಅಪ್ಪು ಮಾಡ್ತಾ ಇರ್ತೀನಿ. ಯಾಕೆಂದರೆ ಸಿಸ್ಟಮ್ ಇದೆ ನನ್ನ ಕೈಯಲ್ಲಿ. ಬಹುಶಃ ನಾನು ಒಬ್ಬಳೇ ಇದ್ದಿದ್ರೆ ನನಗೆ ಫಾಲೋಅಪ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಬಟ್ ಮೇಲೆಯಿಂದ ಹಳ್ಳಿಯವರೆಗೆ ನನ್ನ ಹತ್ರ ಸಿಸ್ಟಮ್ ಇದೆ. ಸೊ ಒಬ್ಬರಾದ್ಮೇಲೆ ಒಬ್ಬರು, ಯಾಕಂದರೆ ನನ್ನ ಅಡ್ಮಿನಿಸ್ಟ್ರೇಷನ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಮಹಿಳೆ ಅಂದ ತಕ್ಷಣ ಇವರೇನಪ್ಪ ಅಷ್ಟು ಕಡಕಿರೋದಿಲ್ಲ ಹಾಗೆ ಹೀಗೆ ಅಂತ. ಬಟ್ ನೀವು ನನ್ನ 3 ವರ್ಷದ ನನ್ನ ಅಡ್ಮಿನಿಸ್ಟ್ರೇಷನ್ನಲ್ಲಿ ತಾವು ಗಮನಿಸಿರ್ಬೋದು, ಬಹಳಷ್ಟು ಬದಲಾವಣೆಗಳನ್ನು ನನ್ನ ಇಲಾಖೆಯಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಭಾಳಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಫಾಲೋಅಪ್ಪು ಮಾಡ್ತೀನಿ ಮತ್ತು ರಿಸಲ್ಟ್ ಕೂಡ, ನಾನು ರಿಸಲ್ಟ್ ಓರಿಯೆಂಟೆಡ್ ಪರ್ಸನ್.
ನಾನು ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಮತ್ತು ತಾವೇನು ಹೇಳ್ತಾ ಇದ್ದೀರಲ್ಲ, ಇದು BPL ಕಾರ್ಡು, ಹಿರಿಯರು ಇರ್ತಾರೆ, ಅವರು ಮಕ್ಕಳು ಬಿಟ್ಟು ಹೋಗ್ಬಿಡ್ತಾರೆ, ಇವ್ರಿಗೆ ಇರೋದಿಲ್ಲ ಅಂತ. ಬಟ್ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಮನೆಯಲ್ಲಿರುವಂಥ ಹಿರಿಯ ಮಹಿಳೆಯ ಹೆಸರಿನ ಮೇಲೇ BPL ಕಾರ್ಡ್ ಇರುತ್ತೆ. ತಮ್ಮ ಒಂದು ನಾಲೆಜ್ಗೆ ಹೇಳ್ತಾ ಇದ್ದೀನಿ. ಮೇಡಮ್, ಈಗ ಮಹನೀಯರು ಕೂಡ ಕಾಯ್ತಾ ಇದ್ದಾರೆ ಈಗ ಪ್ರಶ್ನೆಗಳನ್ನ ಕೇಳೋದಕ್ಕೆ. ನಮ್ಮ ಟೀಮ್ ಕಡೆಯಿಂದ Sure, ಕ್ವೆಶ್ಚನ್ ಅನ್ನ please. ಕೇಳ್ತಾರೆ. I'm waiting. ಆದಿನಾರಾಯಣ ಅಂತ ಅವರು ನಿಮಗೆ ಕ್ವೆಶ್ಚನ್ ಅನ್ನ ಕೇಳ್ತಾ Please. ಇದ್ದಾರೆ ಸರ್. ಮೇಡಮ್ ನಮಸ್ತೆ, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು. ನಾನು ಪೆರೆಸಂದ್ರ ಪಕ್ಕ ನಂದೊಂದು ಹಳ್ಳಿಯಲ್ಲಿ ಏನಾಗಿದೆ ಅಂದರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಕಾನೂನು ಮಾಡ್ತಾರೆ. ತುಂಬ ಜನರದ್ದು ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಯಾವ ಮಟ್ಟಕ್ಕೆ ಅಂತಂದರೆ, ಕಡು ಬಡವ ಕೂಲಿ ಮಾಡ್ಕೊ ತಿನ್ನೋ ಅವ್ನ ಮನೆಯಲ್ಲಿ ಇವತ್ತು ಅಕ್ಕಿ ಸಿಗ್ತಾ ಇಲ್ಲ. ಯಾಕಂತಂದರೆ ಅವನಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಒಂದು ಕಾರಣಕ್ಕೆ. ಬಟ್ ಯಾಕಂತಂದರೆ ನಾನು ಖುದ್ದು ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡಿದಾಗ ಅಧಿಕಾರಿ ಹತ್ರ ಹೋದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಕಟ್ ಮಾಡಿದ್ರೆ ಅಂತ ಅಧಿಕಾರಿ ಉತ್ತರ ಕೊಡ್ತಾರೆ. ನನಗೆ ರೇಷನ್ ಕಾರ್ಡ್ ಮಾಡ್ಕೊಡಿ ಅಂದರೆ ರೇಷನ್ ಕಾರ್ಡ್ ಮಾಡ್ಕೊಡೋಕ್ಕೆ ನೆಟ್ವರ್ಕ್ ಇಲ್ಲ, ಸರ್ವರ್ ಇಲ್ಲ. ತುಂಬ ಅನಾನುಕೂಲ ಆಗ್ಬಿಟ್ಟು, ಬಹುಶಃ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಜನ ಬದುಕಿದ್ರು ತಿಂತಾದ್ರೆ ಅನ್ನ ತಿಂತಾರೆ, ನಮ್ಮ ಫ್ರೀ ಬೀಸಂದ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಕೊಟ್ಟು ಇನ್ನೊಂದು ಕಿತ್ಕೊಳ್ತಾ ಇರೋದು ನನಗೆ ತುಂಬ ನೋವು. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನೂರಲ್ಲಿ ನನ್ನ ಜನಕ್ಕೆ ಆಗ್ತಿರೋ ಅನ್ಯಾಯನ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತೇನೆ. ದಯವಿಟ್ಟು ಮೇಡಮ್, ಏನೇ ಇರಲಿ, ಒಬ್ಬ ಬಡವನಿಗೆ ಏನು ಸಿಗಬೇಕೋ ಖಂಡಿತ ಸಿಗ್ಬೇಕು ಮೇಡಮ್. ಯಾಕಂದ್ರೆ ನಾನೊಬ್ಬ ವಿದ್ಯಾವಂತನಾಗಿ ನನಗೆ ಹೋರಾಟದ ಕಿಚ್ಚಿದೆ. ಎಲ್ಲೊಬ್ಬನಿಗೆ ಅನ್ಯಾಯ ಆಗ್ತದೆ ನೋಡ್ಕೊಂಡು ನಿಂತ್ಕೊಳ್ಳೋಕ್ಕಂತೂ ನಮ್ಮ ಕೈಯಲ್ಲಿ ಆಗಲ್ಲ. ದಯವಿಟ್ಟು ಮೇಡಮ್, ಒಂದು ಕಿತ್ಕೊಳ್ಳೋಕೆ ಹೋಗ್ಬೇಡಿ. 3 ವರ್ಷದಿಂದ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ, ಕಡು ಬಡವನಿಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಇವತ್ತು. ಯಾಕೆ ಮೇಡಮ್ ಇಷ್ಟು ಒಂದು ಇಂಥ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಫ್ರೀ ಬೇಸ್ಗೋಸ್ಕರ ನನ್ನ ಜನತೆ ಪರದಾಡ್ತಾ ಇದ್ರೆ ಮೇಡಮ್, ನನಗೆ ರಕ್ತ ಕುದೀತಾ ಇದೆ ಮೇಡಮ್. ಎಷ್ಟರ ಮಟ್ಟಿಗೆ ನೋವಾಗುತ್ತೆ ಅಂತಂದ್ರೆ, ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಒಂದು ಪಕ್ಷಕ್ಕೆ ಅಂಟ್ಕೊಂಡು ಇವತ್ತು ಒಬ್ಬ ಕಡು ಬಡವನಿಗೆ ಅನ್ಯಾಯ ಆಗ್ತಾ ಇದ್ರೆ ನೋಡ್ಕೊಂಡಿರ್ಬೇಕಂತ ಒಂದು ದುಸ್ಥಿತಿಯಲ್ಲಿ ಇದ್ದೀನಿ ಮೇಡಮ್ ನಾನು. ರೈಟ್. ನೋಡಿ, ನಿಮ್ಮ ಭಾವನೆಗಳಿಗೆ ನಾನು ಬಹಳಷ್ಟು ಮರ್ಯಾದೆಯನ್ನು ಕೊಡ್ತೀನಿ. ಯಾಕಂತಂದರೆ ನಮ್ಮ ಭಾರತ ದೇಶ ಅಂತಂದರೆ ನಾವು ಇಮೋಷನ್ ಮೇಲೆ ಭಾಳಷ್ಟು ಇದನ್ನು ಮಾಡ್ತೀವಿ. ಯಾಕಂದರೆ ಮನುಷ್ಯತ್ವ ಇರುವಂಥ ನಮ್ಮ ದೇಶ. ಆದರೆ ಬ್ರದರ್, ನಾನು ಅದನ್ನು ಈ ರೀತಿ ಉತ್ತರ ಕೊಡಲಿಕ್ಕೆ ಬಯಸ್ತೇನೆ. 1,25,00,000 ಮಹಿಳೆಯರು, ಅದರಲ್ಲಿ ಎಲ್ಲರೂ ಕೂಡ ಶ್ರೀಮಂತರು ಇರೋದಿಲ್ಲ. ಏನೋ ಸಮ್ ಪರ್ಸೆಂಟೇಜ್ ಏನಾದರೂ ಶ್ರೀಮಂತರು BPL ಕಾರ್ಡ್ ಇಟ್ಕೊಂಡವರು ಫಲಾನುಭವಿಗಳ ಆಗಿರಬಹುದು. ಆದರೆ ಅದರಲ್ಲಿ ಇದ್ದಂಥ ಕಡು ಬಡವರು ಕೂಡ ನಿಮ್ಮ ಅಕ್ಕ ತಂಗಿಯರ ಸಮಾನ, ನಿಮ್ಮ ತಾಯಂದ್ರ ಸಮಾನ. ನೀವೇ ಹೇಳಿದಾಗೆ ಸ್ಪೆಸಿಫಿಕ್ ಆಗಿ ಆ ಕುಟುಂಬದ ಮಹಿಳೆಗೆ ರೇಷನ್ ಕಾರ್ಡ್ ಆಗ್ತಾ ಇಲ್ಲ ಅಂತ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ಆ ಒಂದು ಪುಣ್ಯದ ಕೆಲಸದಲ್ಲಿ ನಾನು ಭಾಗಿಯಾಗ್ತೀನಿ. ದಯಮಾಡಿ ನನಗೆ ಅವರ ಅಡ್ರೆಸ್ಸು ಅಥವಾ ಏನೋ ಕೊಟ್ಟರೆ, ನಮ್ಮ ಡಿಪಾರ್ಟ್ಮೆಂಟ್ದವರ ಅಂದರೆ ಪ್ರತಿ ಹಳ್ಳಿಯಲ್ಲಿ ನಮ್ಮ ಅಂಗನವಾಡಿಗಳಿದ್ದಾವೆ. ನಮ್ಮವರನ್ನೇ ಅವರ ಮನೆ ಬಾಗಿಲಿಗೆ ಹೋಗಿ ಏನು 3 ತಿಂಗಳಿಗೊಮ್ಮೆ ರೇಷನ್ ಕಾರ್ಡ್ ರಿಜಿಸ್ಟ್ರೇಷನ್ ಇರುತ್ತೋ ಆ ಟೈಮ್ನಲ್ಲಿ ನಮ್ಮವರನ್ನೇ, ನಮ್ಮ CDPOಗಳು, ಸೂಪರ್ವೈಸರ್ಗಳು ನಮ್ಮ ಹಣದಿಂದನೇ ಅವ್ರನ್ನ ಕರ್ಕೊಂಡು ಹೋಗಿ ರೇಷನ್ ಕಾರ್ಡ್ ಕೊಡಿಸುವಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ಪ್ರಶ್ನೆಗೂ ಮುಂಚೆ ಇದು ಮುಗಿದ ತಕ್ಷಣ ಕೊಡ್ತೀನಿ. ಓಕೆ, ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಬೇಕಿತ್ತು ತಮ್ಮ ಕಡೆಯಿಂದ. ಈ ಮರು ಸರ್ವೆ ಮಾಡ್ತೀರಾ? ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಬರ್ತಾ ಇರೋಂಥ ಸಾಕಷ್ಟು ಪ್ರಶ್ನೆಗಳು ಸರಿಯಾದ ಬೆನಿಫಿಷಿಯರೀಸ್ಗೆ ತಲುಪ್ತಾ ಇಲ್ಲ ಅನ್ನೋಂಥದ್ದೇ ನೀವು ಕೂಡ ಹೇಳಿದ್ರಿ ಅಂತ. ಸೊ ಈಗ ಅದಕ್ಕೆ ಉತ್ತರ ಏನು? ಇನ್ನೂ 2 ವರ್ಷ ಇದೆ, ಇದು ಸಾವಿರಾರು ಕೋಟಿಗಳ ವಿಚಾರ. ಸೊ ಅದಕ್ಕೊಂದು ಮರು ಸರ್ವೆ ಮಾಡ್ತೀರಾ? ಕೆಲವರು, ಈಗ ನಮಗೆ ಗೊತ್ತಿರೋ ಹಾಗೆ ಕೆಲವರು ಅವರು ಡಾಕ್ಟ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವ್ರು 2,000 ರೂಪಾಯಿ ತಗೋತಾರೆ. ಈ ಥರ ಸಾಕಷ್ಟು ಉದಾಹರಣೆಗಳಿದ್ದಾವೆ. ನೋಡಿ, ನನ್ನ ಇಲಾಖೆಯಿಂದ ನಾವು ಮರು ಸರ್ವೆ ಮಾಡಲಿಕ್ಕೆ ಬರೋದಿಲ್ಲ. ನಾವು ಡಾಟಾ ತೆಗೆದುಕೊಂಡಿರೋದೇ APL, BPL, ಅಂತ್ಯೋದಯ ನಾವು ತಗೊಂಡ್ಕೊಂಡಿರೋದು ಡಾಟಾ ಆಹಾರ ಇಲಾಖೆಯಿಂದ. ಆಹಾರ ಇಲಾಖೆಯವರು ಸರ್ವೆ ಮಾಡಲಿಕ್ಕೆ ಅವರು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಇದೆ. ಸೊ ಅವರು ಯಾವಾಗ ಸರ್ವೆ ಮಾಡ್ತಾರೆ ಅದಾದ ತಕ್ಷಣ ಆಟೋಮೆಟಿಕ್ ಆಗಿ ಕೂಡ ಇಲ್ಲಿ ಕೂಡ ಯೋಜನೆಯಲ್ಲಿ ಅಂಥ ಫಲಾನುಭವಿಗಳನ್ನ ಕೈ ಬಿಡುವಂಥದ್ದು ಆಗುತ್ತೆ. ಬಟ್ ಸರ್ವೆ ಯಾವಾಗ ಆಗುತ್ತೆ, ಯಾವ ಮಟ್ಟಕ್ಕಾಗುತ್ತೆ, ಏನೆಲ್ಲ ಕಂಡೀಷನ್ನು, ಅದನ್ನು ಆಹಾರ ಇಲಾಖೆಯವರು ಉತ್ತರಿಸ್ತಾರೆ. ಇದುವರೆಗೂ ಎಷ್ಟು ಹಣ ಈ ಯೋಜನೆಗೆ ಖರ್ಚಾಗಿದೆ, ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಹಣ ತಲುಪಿದೆ? ನೋಡಿ, ಸುಮಾರು 59 ಕಂತುಗಳನ್ನು ಕೊಟ್ಟಿದ್ದೀನಿ. ಈಗ ಹತ್ರ 59 ಅಲ್ಲ, 58,000 ಒಬ್ಬರಿಗೆ ಇಂಡಿವಿಜುವಲ್ ಆಗಿ 58,000. ಈಗ ಕೊಟ್ಟರೆ ನಾವು 60,000, ಅಂದರೆ 30 ಕಂತು ಒಬ್ಬೊಬ್ಬ ಮಹಿಳೆಗೆ, ಅಂದರೆ ಒಬ್ಬ ಯಜಮಾನಿಗೆ, ಮನೆಯ ಯಜಮಾನಿಗೆ ಇಲ್ಲಿಯವರೆಗೆ ನಾವು 60,000 ರೂಪಾಯಿ ಕೊಟ್ಟಂಗಾಗುತ್ತೆ. ನಾನು ಮಾರ್ಚ್ ತಿಂಗಳ ಹಣ ನಾಳೆಯಿಂದ ಹೋದರೆ. ಸೊ ನೀವೇ ಲೆಕ್ಕ ಹಾಕ್ಕೊಳ್ಬೋದು ಎಷ್ಟಾಗುತ್ತೆ ಅಂತ ಹೇಳಿ. ಸ್ವಲ್ಪ ತುಂಬ ದೊಡ್ಡ ಇದಾಗುತ್ತೆ. ಒಂದು ವರ್ಷಕ್ಕೆ 28,000 ಕೋಟಿ. ಸೊ ಬಹುಶಃ ನನ್ನ ಅಂದಾಜಿನ ಪ್ರಕಾರ ಒಂದು 60, 70, ಒಂದು 75,000 ಕೋಟಿ ಆಗಿರ್ಬೋದು. 84 ಲಕ್ಷ ಕೋಟಿ ಆಗುತ್ತೆ ಹತ್ರ ಅಂತ. ಓಕೆ, 84,000 ಕೋಟಿ ಆಗುತ್ತೆ ಅಂತ. ಓಕೆ,
ಇನ್ನ ಒಂದು ನಮ್ಮ ಆಡಿಯನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಅನೇಕ ಪ್ರಶ್ನೆಗಳು ಇದೇ ಬರ್ತವೆ. ಏನು ಅಂದ್ರೆ ಬೆನಿಫಿಷರಿಗೆ ಅಲ್ಲಿ ಸಿಕ್ತು ಇಲ್ಲಿ ಸಿಕ್ಕಿಲ್ಲ ಅಂತ. ಆದ್ರೆ ನನ್ನ ಪ್ರಶ್ನೆ ಇರುವಂತದ್ದು, ಈಗಾಗಲೇ ದೇಶಪಾಂಡೆ ಅವರ ವಿಚಾರಕ್ಕೆ ನೀವು ಉತ್ತರ ಕೊಡ್ಲಿಲ್ಲ. ಮತ್ತೆ ಗವಿಯಪ್ಪ ಕಾಂಗ್ರೆಸ್ ಶಾಸಕರು ಆಶ್ರಯ ಮನೆಗಳು ಸಿಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಂತ. ಹೀಗೆ ನಿಮ್ಮ ಕಾಂಗ್ರೆಸ್ನ ಅನೇಕ ಶಾಸಕರು ನಮ್ಗೆ ಅಭಿವೃದ್ಧಿಗಳಿಗೆ ಹಣ ಸಿಗ್ತಾ ಇಲ್ಲ, ಇನ್ನು ರೋಟಿ ಕಪಡ ಮಕಾನಿಗೆ ಹಣ ಸಿಗ್ತಾ ಇಲ್ಲ, ನೀವು ಮೇಲಿಂದ ಜುಟ್ಟಿಗೆ ಮಲ್ಲಿಗೆ ಹೂ ಇಡ್ತಾ ಇದ್ದೀರಾ, ಹೊಟ್ಟೆಗೆ ಹಿಟ್ಟಿಲ್ಲ ಅಂತ. ಇದು ಗ್ಯಾರಂಟಿ ಯೋಜನೆಗಳ ಸದ್ಯದ ವಸ್ತುಸ್ಥಿತಿ ಅಂತ. ಯಾಕೆ ಗ್ಯಾರಂಟಿಗಳ ಬಗ್ಗೆ ನಿಮಗೆ ಅಷ್ಟೊಂದು ಜಿಗುಪ್ಸೆ? ಅಲ್ಲ, ನನಗೇನು ಜಿಗುಪ್ಸೆ ಇಲ್ಲ, ನಿಮ್ಮ ಶಾಸಕರು ಹೇಳ್ತಾ ಇರೋದು. ಕಾಂಗ್ರೆಸ್, ನೀವು ಆ ಪ್ರಶ್ನೆ ಕಾಂಗ್ರೆಸ್ ಶಾಸಕರಿಗೆ ಕೇಳಬೇಕು, ಗವಿಯಪ್ಪನವರಿಗೆ, ದೇಶಪಾಂಡೆ ಅವರಿಗೆ, ಯಾರ್ಯಾರು ಈ ಗ್ಯಾರಂಟಿಗಳನ್ನ ವಿರುದ್ಧ ಮಾಡ್ತಾರೆ. ಯಾಕಂತಂದ್ರೆ ಈ ಗ್ಯಾರಂಟಿಗಳನ್ನ ಕೊಟ್ಟಿರೋದೇ ಮಹಿಳೆಯರಿಗೋಸ್ಕರ. ನಾನು ಮಹಿಳೆಯನ್ನ ಪ್ರತಿನಿಧಿಸ್ತೀನಿ, ನಾನು ಒಬ್ಬ ಮಹಿಳೆ, ಸರಿನಾ? ಅದು ಯಾರೇ ನಮ್ಮ ಶಾಸಕರಾಗಿರ್ಲಿ, ಅವ್ರು ಬೇರೆ ಶಾಸಕರಾಗ್ಲಿ, ನಾನು ನೇರವಾಗಿ ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಒಂದು ಮಹಿಳೆ ಆಗ್ಬಿಟ್ರೆ, ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಬಿಟ್ರೆ ಬೇರೆ ಎಲ್ಲೋ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕೊಡಬಾರ್ದು ಅಂತನ, ಆಶ್ರಯ ಮನೆಗಳನ್ನು ಕೊಡಬಾರ್ದು ಅಂತನ, ಅಥವಾ ರಸ್ತೆಗಳು ಆಗ್ಬಾರ್ದು ಅಂತನ, ಹೇಗೆ? ಯಾವ ರಸ್ತೆಗಳು ಕೂಡ ಸ್ಟಾಪ್ ಆಗಿಲ್ಲ. ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಯಾವ ರಸ್ತೆಗಳು ಕೂಡ ಸ್ಟಾಪ್ ಆಗಿಲ್ಲ. ಯಾವ ಬೇರೆ ಬೇರೆ ಯೋಜನೆಗಳು ಏನು ಪ್ರತಿ ತಿಂಗಳು ಪ್ರತಿ ವರ್ಷ ಸರ್ಕಾರದಿಂದ ರೈತರಿಗಾಗ್ಲಿ ಯುವಕರಿಗಾಗ್ಲಿ ಏನೇನು ಹೋಗ್ಬೇಕಾಗಿತ್ತು ಅದು ಪ್ರತಿ ತಿಂಗಳು ಪ್ರತಿ ವರ್ಷ ಸರ್ಕಾರದಿಂದ ಯೋಜನೆಗಳು ಹೋಗ್ತಾನೆ ಇದ್ದಾವೆ. ಗ್ಯಾರಂಟಿ ಸುಮಾರು 60,000 ಕೋಟಿ ರೂಪಾಯಿ ನಮಗೆ ಸ್ವಲ್ಪ ಭಾರ ಆಗಿದೆ ಅಂದ ತಕ್ಷಣ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಲ್ಲ. ಪ್ರತಿ ವಾರ ತಮಗೆ ಗೊತ್ತಿರಬಹುದು, ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಾರ 1,000 ಕೋಟಿ 2,000 ಕೋಟಿ 3,000 ಕೋಟಿಯ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾಳೆ 3 ವರ್ಷದ 19ನೇ ತಾರೀಕು ಮಂಗಳವಾರ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀವಿ. ಮೇಡಮ್ ನಮಸ್ತೆ, ನವೀನ್ ಅಯ್ಯರ್ ಅಂತ ರಾಜಾಜಿನಗರಿಂದ. ಮೇಡಮ್, ಇವತ್ತು ಫ್ರೀ ಬೀಸು ಡೆಲ್ಲಿಲಿ ಅರವಿಂದ್ ಕೇಜ್ರಿವಾಲ್ ಅವರು ಸ್ಟಾರ್ಟ್ ಮಾಡಿದ್ರು. ಸೆಕೆಂಡ್ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸುಮಾರು ರಾಜ್ಯಗಳಲ್ಲಿ ಒಂದು ಫ್ರೀ ಬೀಸ್ನ ಕೊಡ್ತಾ ಇದ್ದಾರೆ. ಅಂದರೂ ಕೆಲವು ಪಕ್ಷಗಳು ಟೀಕೆಗಳು ಮಾಡ್ತಾ ಇದ್ದಾರೆ, ಯಾಕಂದರೆ ಗೃಹಲಕ್ಷ್ಮಿ ಕೊಟ್ಟರೆ ಸೋಂಬೇರಿಗಳಾಗ್ತಾರೆ ಅಂತ. ಸೊ ಅವ್ರಿಗೆ ಯಾವ ಥರ ನೀವು ಒಂದು ಖಡಕ್ ಒಂದು ಎಚ್ಚರ ಕೊಡ್ತೀರಾ? ಮತ್ತು ಈ ಒಂದು ಗೃಹಲಕ್ಷ್ಮಿಯಿಂದ ನಿಮಗೆ ಎಷ್ಟು ಜನ ಬಂದು ಒಳ್ಳೆ ಅಭಿಪ್ರಾಯ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮೇಡಮ್? ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಮಾತಾಡ್ತಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಇವತ್ತೇನಾಗ್ತಿದೆ ಅಂದರೆ, ನಂದಿನಿ ಡೈರಿ ಇಟ್ಕೊಂಡ್ರವರು, ಬೀದಿ ಬದಿ ವ್ಯಾಪಾರ, ಆಟೋ ಡ್ರೈವರು ಗೂಗಲ್ ಪೇ ಜಿಪೇಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಅದರಿಂದನೂ ಕಟ್ಟಾಗ್ತಿದೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆ ಮಾತ್ರ ಕೇಳಿ. ಗೃಹಲಕ್ಷ್ಮಿನೇ ಮೇಡಮ್, ಅದು ಗೃಹಲಕ್ಷ್ಮಿ ಅಡಿಗೆ ಬರೋದು ಗೂಗಲ್ ಪೇ ಫೋನ್ ಪೇ ಅದು ಇದಾಗಿರೋದ್ರಿಂದ ಅಲ್ಲಿ ಕಟ್ಟಾಗ್ತಿದೆ ಗೃಹಲಕ್ಷ್ಮಿ. ಇನ್ಕಮ್ ಟ್ಯಾಕ್ಸ್ ಅಲ್ಲ, ಗೃಹಲಕ್ಷ್ಮಿ ಜಿಪೇ ಯಾವಾಗ ಹೋಗುತ್ತೋ ಅವರು ಟ್ಯಾಕ್ಸ್ ಅಡಿಗೆ ಬರ್ತಾರೆ ಅಂತ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ, ಸಾಲದ ಹಣವನ್ನ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನ್ ಕ್ರಮ ತಗೊಂತೀರಾ? ಇದೊಂದು ಬಹಳ ದೊಡ್ಡ ಸಮಸ್ಯೆ, ಗಂಭೀರವಾದಂಥ ಸಮಸ್ಯೆ. ನಮ್ಮ ಉದ್ದೇಶ ಇದ್ದಿದ್ದು ಮಹಿಳೆಯರಿಗೆ ಹೋಗಬೇಕು, ನೇರವಾಗಿ ಮಹಿಳೆ ಪಾಕೆಟ್ನ ನಾವು ಇದನ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಒಂದು ನಿಮಿಷ, ಅದು ಏನಾಗ್ಬಿಟ್ಟಿದೆ ಅಂತಂದರೆ, ಕೆಲವು ನಮ್ಮ ಹತ್ರ ಕೂಡ ಬಂದಿದೆ. ಯಾಕಂದರೆ ನಾನು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಮಹಿಳೆಯರನ್ನ, ಮುಗ್ಧ ಮಹಿಳೆಯರನ್ನ ಈ ಫೈನಾನ್ಸ್ದವರು ಇಟ್ಕೊಂಡಿರ್ತಾರಲ್ಲ, ಚಿಕ್ಕ ಪುಟ್ಟ ಫೈನಾನ್ಸ್ ಏಜೆಂಟ್ಗಳಿರ್ತಾರಲ್ಲ, ಅವ್ರಿಗೆ ಸಾಲವನ್ನು ಕೊಟ್ಟು 3% 4% ಅಂತ ಬಡ್ಡಿ ದರಕ್ಕೆ ಏನೋ ಒಂದು ಆಮಿಷ ಕೊಟ್ಟು ಏನೋ ಒಂದು ಆಸೆ ತೋರಿಸಿ ಮಾಡ್ತಾರೆ. ಅವ್ರು ಆಧಾರ್ ಲಿಂಕ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡಿರೋದಿಲ್ಲ, ಆದರೆ ಫೋನ್ ನಂಬರ್ ಮತ್ತು ಆಧಾರ್ ಲಿಂಕ್ ಮಾಡ್ಕೊಂಡಿರೋದ್ರಿಂದ ನನ್ನ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಕೂಡ ಅಲ್ಲಿ ಹೋಗಿ ಕಟ್ ಆಗ್ತಾ ಇದೆ. ಸೊ ಇದನ್ನ ಎಲ್ಲನೂ ಕೂಡ ಇನ್ನೊಮ್ಮೆ, ಯಾಕಂತಂದ್ರೆ ನಾವು ಈ ಫೋನ್ ನಂಬರ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ 2 ಲಕ್ಷ ಜನರಿಗೆ ಹಣ ಹೋಗ್ತಾ ಇಲ್ಲ. ಈಗ ನೀವು ಹೇಳಿದ ಹಾಗೆ ಬ್ಯಾಂಕರ್ಸು ಹಣ ಕಟ್ ಮಾಡ್ಕೊಳ್ತಾ ಇದ್ದಾರೆ, ಗೂಗಲ್ ಪೇ ಮಾಡಿದ್ರೆ ಹಣ ಕಟ್ ಮಾಡ್ಕೊಳ್ತಾ ಇದ್ದೀರಂತ. ಆದಷ್ಟು ಶೀಘ್ರದಲ್ಲೇ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಲಿಕ್ಕೆ ನಾನು ಸಂಬಂಧಪಟ್ಟಂಥ ಬ್ಯಾಂಕರ್ಸ್ಗಳನ್ನು ಮತ್ತು ಎಲ್ಲರ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆದು ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಾಗಾರನೋ ಅಥವಾ ಮೀಟಿಂಗನ್ನು ಮಾಡಿ ಅದಕ್ಕೆ ಆ ಸಮಸ್ಯೆ ಕೂಡ ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಮೇಡಮ್, ನನ್ನ ಹೆಸರು ಕಾರ್ತಿಕ್ ಮೇಡಮ್, ರಾಜಾಜಿನಗರಿಂದ. ಮೇಡಮ್, ನಿಮ್ಮದೇ ಇಲಾಖೆ ಕರ್ನಾಟಕ ಸ್ಟೇಟ್ ವಿಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ 1 ಲಕ್ಷದಿಂದ 3 ಲಕ್ಷ ತನಕ ವಿತೌಟ್ ಕೊಲಾಟ್ರಲ್ ಲೋನ್ ಅಂತ ಅನೌನ್ಸ್ ಮಾಡಿದ್ದೀರಾ, ಉದ್ಯೋಗಿನಿ ಸ್ಕೀಮ್. ಈ ಉದ್ಯೋಗಿನಿ ಸ್ಕೀಮು ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಪರ್ಮಿಷನ್ ಕೊಟ್ಟರೆ ಕೂಡ ಆದರೆ ಬ್ಯಾಂಕಲ್ಲಿ ಯಾರು ಕರೆಕ್ಟಾಗಿ ಕೊಡಲ್ಲ ಮೇಡಮ್. ನೀವು ನ್ಯಾಷನಲೈಸ್ ಬ್ಯಾಂಕಲ್ಲೇ ತಗೋಬೇಕು ಅಂತ ಹೇಳ್ತಿದ್ದೀರಾ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಕರೆಕ್ಟಾಗಿ 70% ಯಾರಿಗೂ ಕರೆಕ್ಟಾಗಿ ಸಿಗೋದೇ ಇಲ್ಲ ಮೇಡಮ್. ಅದ್ರ ಬಗ್ಗೆ ನೀವು ಕರೆಕ್ಟಾಗಿ ತನಿಖೆ ಮಾಡಲೇಬೇಕು ಮೇಡಮ್. ನಮಸ್ತೆ ಮೇಡಮ್, ನನ್ನ ಹೆಸರು ಡಾಕ್ಟರ್ ಸ್ನೇಹ ಅಂತ. ನಾನು ಜೈನ್ ಯೂನಿವರ್ಸಿಟಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
BCom, MCom, MPhil, PGDHRM, PGDBA ಆ್ಯಂಡ್ PhD ಮಾಡಿದ್ದೀನಿ ಮ್ಯಾಮ್. ಆ್ಯಸ್ ಅ ಕಾಮರ್ಸ್ ಫ್ಯಾಕಲ್ಟಿ 2,000 ಕೊಡ್ತಾ ಇದ್ದೀರಾ, ಈ ಕಡೆ 5,000 ಟ್ಯಾಕ್ಸ್ ಅಂತ ತಗೋತಾ ಇದ್ದೀರಾ. ಅದಾದಮೇಲೆ ಗ್ಯಾರಂಟಿ ಅಂತ ಸ್ಟಾರ್ಟ್ ಮಾಡಿದ್ದೀರಾ, ಡೆವಲಪ್ಮೆಂಟ್ ಅನ್ನೋದು ಸ್ಟಾಪ್ ಆಗಿದೆ. ಮತ್ತು ವೆಲ್ಫೇರ್ ಡಿಪೆಂಡೆನ್ಸಿ ಆಗಿಬಿಟ್ಟಿದೆ, ಆದರೆ ವೆಲ್ತ್ ಕ್ರಿಯೇಷನ್ ನಡೀತಾ ಇಲ್ಲ. ಮತ್ತೊಂದು, ನಮ್ಮ ಈಗ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅನ್ನೋ ಥರ ಆದರೆ, ಆ ಸಿಸ್ಟಮ್ ಸ್ಟ್ರಾಂಗ್ ಇದೆ ಅನ್ನೋದಾದರೆ ಯಾಕೆ ಪೇಮೆಂಟ್ ಡಿಲೇ ಆಗ್ತಾ ಇದೆ? ಮತ್ತು ಈಗ ರೀಸೆಂಟಾಗಿ ದಕ್ಷಿಣ ಕನ್ನಡದಲ್ಲಿ 22 ಕೋಟಿ ಡಿಸೀಸ್ಡ್ ಬೆನಿಫಿಷಿಯರೀಸಿಗೆ ಅಮೌಂಟ್ ಹೋಗಿದೆ, ಕ್ರೆಡಿಟ್ ಆಗಿದೆ. ಇದೆಲ್ಲ ವಾಪಸ್ ಹೇಗೆ ತಗೋತೀರಾ? ಮತ್ತೆ ಒಂದೇ ಪ್ರಶ್ನೆ ಮೇಡಮ್, ಅವ್ರು ಆನ್ಸರ್ ಕೊಡಿ, ತುಂಬಾ ಪ್ರಶ್ನೆಗಳು ಕೇಳಿದ್ದಾರೆ. ಕೊಡಿ, ಅವ್ರು ಉತ್ತರ ಕೊಡ್ಲಿ. ಟೆಂಪರರಿಗೆ ನಾವೇನಾದ್ರೂ ನೋಡ್ತಾ ಇದೀವಾ ಅಥವಾ ಪರ್ಮನೆಂಟ್ ಆಗಿ ನೋಡಬೇಕು ಅನ್ನೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್, ಇಂಡಸ್ಟ್ರಿ, ಎಕಾನಮಿ, ಗ್ರೋತ್ ಬಗ್ಗೆ ನೋಡ್ಬೇಕಾಗತ್ತೆ. ಸೊ ಈ ಪ್ರಶ್ನೆಗೆ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? 2 ಹೆಣ್ಮಕ್ಳಿಗೆ 2 ಸೀರೆ ಕೊಡ್ತೀವಿ ಅಂತ ನೀವೇನು ಇತ್ತೀಚೆಗೆ ನಾವು ಕೇಳ್ಪಟ್ವಿ. ಅದನ್ನ ನಮ್ಮ ಗೌರಿ ಗಣೇಶ ಹಬ್ಬ ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಸರ್ಕಾರದಿಂದ ಬಾಗ್ನ ಅಂತ ಅನ್ಕೊಂಡು ನಿಮ್ಮ ಹೆಸರಲ್ಲೂ ಲಕ್ಷ್ಮಿ ಇದೆ, ಈ ಯೋಜನೆ ಹೆಸರು ಲಕ್ಷ್ಮಿ. ಸೊ ಅದು ಕಾಕತಾಳಿ. ಅದನ್ನ ಯಾವಾಗ ಜಾರಿ ಮಾಡ್ತೀರಾ, ನಮ್ಗೆ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀವಿ. ಔಟ್ ಆಫ್ ಟೈಮ್, ಪ್ಲೀಸ್. ಚಿಕ್ಕದಾಗಿ ಪ್ರಶ್ನೆ ಕೇಳೋದಾದ್ರೆ ಮಾತ್ರ ಮೈಕ್ ತಗೊಳ್ಳಿ. ಹೇಳಿ, ಪ್ರಶ್ನೆ ಹೇಳಿ. ನಾನು ಪ್ರಶ್ನೆ ಹೇಳಿ. ನಮಸ್ತೆ ಮೇಡಮ್. ನಮಸ್ಕಾರ. ನಾನು ನಿಮಗೆ ನಿಜವಾಗ್ಲೂ ನೀವು ಕೊಟ್ಟಿರುವಂಥ ಯೋಜನೆ ಬಗ್ಗೆ ಶ್ಲಾಘನೀಯ. ಆದರೆ ನೀವು ಏನು ಈ ಗ್ಯಾರಂಟಿ ಗೃಹ ಜ್ಯೋತಿಗೆ 60,000 ಹೊಡಿಸಿದ್ರಲ್ಲ, ಅದರಲ್ಲಿ 15,000ನ ಬಳಸ್ಕೊಂಡು ಇನ್ನು 35,000 ನೋಡಿ. ಹೋದ ವರ್ಷ ಬಾಣಂತಿಯರ ಎಷ್ಟೋ ಜನ ಬಾಣಂತಿಯರು ಸೋತರು, ಅಂಗನವಾಡಿನಲ್ಲಿ ತುಂಬ ಹಿಂದೆ ಬಿತ್ತು. ಇದನ್ನ ಅಪೌಷ್ಟಿಕೆ ಅಂತ ಬಳಲ್ತಿರುವಂತಹ ಮಕ್ಕಳಿಗೆ, ಬಾಣಂತಿಯರಿಗೆ ಈ ಯೋಜನೆಯನ್ನ ಕೊಟ್ಟಿದ್ರೆ ನಿಜವಾಗ್ಲೂ ಶ್ಲಾಘನೀಯ. ಅಂಡ್ ಒನ್ ಮೋರ್ ಥಿಂಗ್, ಇದೇ ಯೋಜನೆ ಅಡಿಯಲ್ಲಿ ನಮ್ಮ ಯಡಿಯೂರಪ್ಪನವರು 2006 ಎಲ್ಲ ಅದು ದೀರ್ಘಕಾಲದ ಸಿಗಬೇಕು ಅನ್ನೋ ಉದ್ದೇಶದಿಂದ 2006 ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆಯನ್ನ ಮಾಡಿದ್ರು. ಅದರ ಫಲಾನುಭವಿಗಳು 20 ವರ್ಷದ ನಂತರ ಇರಿ ಆದ್ರೂ ಬಂದಿದೆ. ಆಮೇಲೆ ನಿಮ್ಮ ಯೋಜನೆಯಲ್ಲಿ ಅದರ್ ದನ್ ಗ್ಯಾರಂಟಿ ಯೋಜನೆ ಯಾವ್ದಾದ್ರೂ 3 ಯೋಜನೆಯನ್ನ ನೀವು ಈಗ ಮಾಡಿದ್ರೆ ದಯವಿಟ್ಟು ತಿಳಿಸಿ. ಮೇಡಮ್ ನಮಸ್ತೆ ಮೇಡಮ್, ನಂದು ಕಾಮನ್ ಸರ್ವಿಸ್ ಸೆಂಟರ್ ಇದೆ. ಐ ರನ್ ಅ ಕಾಮನ್ ಸರ್ವಿಸ್ ಸೆಂಟರ್. ತುಂಬ ಜನ ಮಹಿಳೆಯರು, ಎಸ್ಪೆಷಲಿ ಲೇಬರ್ ಕ್ಲಾಸ್, ಮನೆ ಕೆಲಸ ಮಾಡೋರು ಮತ್ತು ವೃದ್ಧೆಯರು ಬಂದು ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತಿದ್ದಾರೆ. ಸುಮಾರು 5-6 ತಿಂಗಳದ್ದು ಪೆಂಡಿಂಗ್ ಇದೆ ಮೇಡಮ್, ಚೆಕ್ ಮಾಡಿ ಅಂತ ಹೇಳ್ತಾರೆ, ಬರ್ತಾ ಇಲ್ಲ ಅವರಿಗೆ. ನಾವು ಸಿಸ್ಟಮಲ್ಲಿ ಚೆಕ್ ಮಾಡಿದಾಗ, ಬಿಕಾಸ್ ಐ ರನ್ ಅ ಗೌರ್ಮೆಂಟ್ ಏಜೆನ್ಸಿ, ಸೊ ಅದಕ್ಕೆ ದಯವಿಟ್ಟು ಅವ್ರಿಗೆ ಏನಿದೆ ಅದು ಅನುಕೂಲ ಮಾಡಿಕೊಡಿ ಮೇಡಮ್. ಇದು 5,000 ಕೋಟಿ ಏನಿದೆ ಅದೆಲ್ಲ. ಎಸ್, ಒಂದು ರೌಂಡ್ ಅವ್ರು ಉತ್ತರ ತಗೊಂಡು ಆಮೇಲೆ ಪ್ರಶ್ನೆ ಹೋಗೋಣ. ಎಸ್ ಮೇಡಮ್, ಪ್ಲೀಸ್. ಭಾಳಷ್ಟು ಪ್ರಶ್ನೆಗಳು. ಒಂದು ನಿಮಿಷ ಅವ್ರು ಉತ್ತರ ಕೊಡ್ಲಿ. ಭಾಳಷ್ಟು ಪ್ರಶ್ನೆಗಳದು. ಸೊ ಫಸ್ಟು ಲಾಸ್ಟ್ ಕ್ವಶನ್ಗೆ ಉತ್ತರ ಕೊಡ್ತೀನಿ. 5-6 ತಿಂಗಳ ಇಲ್ಲ, ಈಗ 2 ತಿಂಗಳ ಹಣನ ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮಾರ್ಚ್ ಹಣ ಹಾಕ್ತಾ ಇದ್ದೀನಿ. ಮಾರ್ಚ್ ಏಪ್ರಿಲ್ ಹಣ ಹಾಕಿಬಿಟ್ರೆ ಬರೀ 2 ತಿಂಗಳದು, ಅದು ಲಾಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಇದಷ್ಟೇ. ಸೊ 5-6 ತಿಂಗಳದಿಲ್ಲ. ನೀವು ಅವ್ರಿಗೆ ಹೇಳಿಬಿಡಿ, ನಾವು ಮಂತ್ರಿಗಳು ಹೇಳಿದ್ದಾರೆ, ಸೋಮವಾರದಿಂದ ನಿಮಗೆ ಮಾರ್ಚಿದ ಹಣ ಬರುತ್ತೆ, 8 ದಿನ ಬಿಟ್ಟು ನಿಮಗೆ ಏಪ್ರಿಲ್ ಹಣ ಬರುತ್ತೆ ಅಂತ ಹೇಳಿ. ಗೃಹಲಕ್ಷ್ಮಿ ಬಹುಪಯೋಗಿ ಸಹಕಾರಿ ಸಂಘದ ಮೂಲಕ ಫಲಾನುಭವಿಗಳಿಗೆ 3 ಲಕ್ಷ ಬಡ್ಡಿ ರಹಿತ ಸಾಲ ಇದೆ ಅಂತಕ್ಕಂತಹ ಮಾಹಿತಿ ಇದೆ. ಬಹುಶಃ ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ, ಇದೆಯೋ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಇದೇನಾ ಅಥವಾ ಇಲ್ವಾ ಫಲಾನುಭವಿಗಳಿಗೆ? ಇದಕ್ಕೆ ಉತ್ತರ ಕೊಡ್ತೀನಿ. ಪ್ರಶ್ನೆ ಕೇಳಿ. ಒಂದು ನಿಮಿಷ, ಇದು ತುಂಬ ಒಳ್ಳೆಯ ಕ್ವಶನ್ ಇದೆ ನೋಡಿ. ಗೃಹಲಕ್ಷ್ಮಿಯ ಫಲಾನುಭವಿಗಳನ್ನು ಒಳಗೊಂಡಂಥ ಒಂದು ಗೃಹಲಕ್ಷ್ಮಿ ಸಹಕಾರಿ ವಿವಿಧೋದ್ದೇಶ ಸಂಘ ಅಂತ ಹೇಳಿ ಒಂದು ವಿವಿಧೋದ್ದೇಶ ಒಂದು ಬ್ಯಾಂಕ್ ಥರ ಇದನ್ನು ಮಾಡಲಿಕ್ಕೆ ನಾವು ಶುರು ಮಾಡಿದ್ದೀವಿ. ಸೊ ಇದರಲ್ಲಿ ಬಡ್ಡಿ ರಹಿತ ಸಾಲ ಅಂತ ಇಲ್ಲ, ಅದು ಮಿಸ್ಕನ್ಸೆಪ್ಷನ್ನು. ಅದನ್ನು ನಾನು ಕ್ಲಿಯರ್ ಆಗಿ ನಿಮಗೆ ಹೇಳಲಿಕ್ಕೆ ಬರ್ತೀನಿ. ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿಯ ದರದಕ್ಕಿಂತ ಕಡಿಮೆ ಬಡ್ಡಿ ದರ ಅಂತ ಹೇಳಿದ್ದೀನಿ ನಾನು. ಒಮ್ಮೆ ಅಲ್ಲ 10 ಬಾರಿ ಹೇಳಿದ್ದೀನಿ. ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿ ದರ ಅತ್ಯಂತ ಕಡಿಮೆ ಅಂತಂದರೆ 7%, 8% ಇರುತ್ತೆ. ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ನಾವು 3 ಲಕ್ಷದವರೆಗೆ ಭಾಳಷ್ಟು ನಮ್ಮ ನಾರ್ಮ್ಸ್ ಇದ್ದಾವೆ, ಕಂಡೀಷನ್ಗಳಲ್ಲ, ನಾರ್ಮ್ಸ್ ಇದ್ದಾವೆ. ಅಂದರೆ ಅವ್ರ ವಿದ್ಯಾಭ್ಯಾಸಕ್ಕೆ ತಗೊಳ್ಬೋದು, ಆರೋಗ್ಯಕ್ಕೆ ತಗೊಳ್ಬೋದು, ಕೃಷಿ ಕ್ಷೇತ್ರದಲ್ಲಿ ಇದನ್ನು ಮಾಡ್ತೀನಿ ಅಂದರೆ ತಗೊಳ್ಬೋದು, ಬಿಸ್ನೆಸ್ ಮಾಡ್ತೀನಿ ಅಂತ ತೆಗೆದುಕೊಳ್ಬೋದು. ಸೊ ಮಹಿಳೆಯರಿಗೆ ಅನುಕೂಲ ಆಗುವ ಹಾಗೆ ಈ ಬ್ಯಾಂಕನ್ನು ನಾವು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೀವಿ. ಇನ್ನೇನು ಕೆಲವೇ ದಿನದಲ್ಲಿ ನಾವು ಶೇರ್ ಹಣನ ಕಲೆಕ್ಟ್ ಮಾಡ್ತೀವಿ. ಏಜ್ ಕ್ರೈಟೀರಿಯಾ ಇದೆಯಾ ಅದಕ್ಕೆ ಅಂತ? ಯಾರು ಗೃಹಲಕ್ಷ್ಮಿಯ ಫಲಾನುಭವಿಗಳಿದಾರಲ್ಲ
ಅವರೆಲ್ಲ ಇದರ ಅಂದರೆ ಇದರಲ್ಲಿ ಅವರು ಶೇರ್ ಹೋಲ್ಡರ್ ಆಗ್ಬೋದು. ಶೇರ್ ಹೋಲ್ಡರ್ ಆಗಲಿಕ್ಕೆ ನಾವು ಅವ್ರಿಗೆ ಇದನ್ನ ಮಾಡೋದಿಲ್ಲ, ಅಂದರೆ ದಟ್ ಈಸ್ ದೇರ್ ವಿಶ್. ಓಕೆ, ಯಾಕಂತಂದ್ರೆ 1,000 ರೂಪಾಯಿ ಹಣವನ್ನ ಕಟ್ಟಿ ಅವರು ಶೇರ್ದಾರ ಆಗ್ಬೇಕು. ಮೇಡಮ್ ನಮಸ್ತೆ. ಗೃಹಲಕ್ಷ್ಮಿ ಯೋಜನೆ ಘೋಷಣೆ ಮಾಡಿದಾಗ ಅದರ ಹಿಂದಿನ ಉದ್ದೇಶ ಇದ್ದಿದ್ದು 2,000 ರೂಪಾಯಿ ಬೆಲೆ ಏರಿಕೆ ಆಗಿದೆ, 2,000 ರೂಪಾಯಿ ಕೊಟ್ಟರೆ ಸಿಲಿಂಡರ್ ತಗೋಬಹುದು, ಸಣ್ಣ ಪುಟ್ಟ ಖರ್ಚಿಗಾಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಘೋಷಣೆ ಮಾಡಿದ್ವಿ. ಇನ್ಫ್ಲೇಷನ್ ಈಗ ಒಂದು 3 ವರ್ಷದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಬೆಲೆ ಏರಿಕೆ ಬಗ್ಗೆ ಯಾರಿಗೂ ಮಾತಾಡೋ ಆಸಕ್ತಿನೇ ಇಲ್ಲ. ಮಧ್ಯಮ ವರ್ಗದವ್ರು ನಾವು ಸಾಯ್ಬೇಕಷ್ಟೇ. ಬೆಲೆ ಏರಿಕೆ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡ್ತಲ್ಲ, ಇರ್ಲಿ ಬಿಡಿ. ಈ 2,000 ಮೊತ್ತವನ್ನು ಮುಂದಿನ ದಿನದಲ್ಲಿ ಏನಾದರೂ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. 23ಕ್ಕೆ ಇದ್ದದ ಇನ್ಫ್ಲೇಷನ್ಗೂ ಇವತ್ತಿಗೂ ಜಾಸ್ತಿ ಆಗಿದೆ. ಬೇಡಿಕೆ ಏನಾದರೂ ನಿಮ್ಮ ಮುಂದೆ ಇದೆಯಾ? ಎಸ್ ಅಲ್ಲ, ಪ್ರಶ್ನೆಗೆ ಉತ್ತರ ತಗೊಳ್ಳೋಣ. ನೋಡಿ ಒಂದು ನಿಮಿಷ. ನಮ್ಮ ಎದುರುಗಡೆ ಅಂತೂ ಬೇಡಿಕೆ ಖಂಡಿತವಾಗ್ಲೂ ಇಲ್ಲ. ಬಟ್ ನೀವು ಹೇಳದ ಹಾಗೆ ಸಿಲಿಂಡರ್ ಆಗಲಿ, ಪೆಟ್ರೋಲ್ ಡೀಸೆಲ್ ಆಗಲಿ, ದಿನಸಿ ಸಾಮಾನುಗಳಾಗಲಿ, ಕರೋನಾ ಇಫೆಕ್ಟ್ ಆದಮೇಲೆ ದೇಶದ ಆರ್ಥಿಕತೆ ಹೆಚ್ಚು ಕಡಿಮೆ ಆಯಿತು. ಅದೇ ರೀತಿ ರಾಜ್ಯದ ಪರಿಸ್ಥಿತಿನೂ ಅದೇ ಆಯಿತು. ಆ ಒಂದು ಕಾರಣಕ್ಕೇ ನೀವು ಹೇಳದ ಹಾಗೆ ಗ್ಯಾರಂಟಿಗಳನ್ನು ಮೂಲ ಉದ್ದೇಶನೇ ಏನು ಬೆಲೆ ಏರಿಕೆ ಆಗಿತ್ತು, ಅದಕ್ಕೆ ಜನಸಾಮಾನ್ಯರಿಗೆ ಒಂದಿಷ್ಟು ಅನುಕೂಲ ಆಗಲಿ ಅಂತ 2,000ದಿಂದ 900 ಕೊಟ್ಟು 2 ಸಿಲಿಂಡರ್ ತೆಗೆದುಕೊಂಡು ಬರಲಿ, ಗೃಹ ಜ್ಯೋತಿಯಿಂದ 200 ಯೂನಿಟ್ನಿಂದ ಅವ್ರ ಕರೆಂಟ್ ಬಿಲ್ ಕಡಿಮೆ ಆಗಲಿ, ಇದೆಲ್ಲ ಒಂದು ಇಟ್ಕೊಂಡು ಇಲೆಕ್ಷನ್ಕಿಂತ ಮುಂಚೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿಕ್ಕೆ ಯೋಜನೆ ಮಾಡಿದ್ವಿ. ನಮ್ಮ ಇಲಾಖೆ ಎದುರುಗಡೆ 2,000ಕ್ಕಿಂತ ಜಾಸ್ತಿ ಮಾಡುವಂಥ ಯಾವುದೇ ಪ್ರಸ್ತಾವನೆಗಳೇ ಸದ್ಯಕ್ಕಿಲ್ಲ. ಮೇಡಮ್ ನಮಸ್ತೆ ಮೇಡಮ್, ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ನೀವೇನು 2,000 ಕೊಡ್ತಾ ಇದ್ದೀರಾ, ಅದು DK ಸಾಹೇಬರು ಹೇಳ್ದಂಗೆ ಹೊರೆ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. 60,000 ಕೋಟಿ ಹೊರೆ ಆಗ್ತಾ ಇದೆ. ಅಲ್ಲ ಅವ್ರು ಅವ್ರ ಹೆಸರು ಹೇಳಿದ್ದು, ನಾನು ನಿಮ್ಮಲ್ಲ. ನಿಮಗೆ 2,000 ಕೊಡೋದಕ್ಕೆ ಹೊರೆ ಆಗ್ತಾ ಇದೆ. ಆ 2,000 ತಗೊಂಡು ನಮ್ಮ ಜೆಂಟ್ಸ್ ನಾವೇನು ನಮ್ಮಿಂದ ಟ್ಯಾಕ್ಸ್ ಎಕ್ಸ್ಟ್ರಾ ಏನು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಲಿ, ಇವಾಗ ಕರೆಂಟ್ ಬಿಲ್ಲು, ನೀರು ಬಿಲ್ ಆಗಿರ್ಬೋದು, ವಗೇರೆ ಏನೇನು ಟ್ಯಾಕ್ಸ್ 27 ಎಸೆನ್ಷಿಯಲ್ ಸರ್ವಿಸಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಾ. 2,000ಕ್ಕೆ ನಾವು 10 ಪಟ್ಟು ನಾವು ಗಂಡಸರಿಂದ ನಾವು ಕಟ್ತಾ ಇದ್ದೀವಿ ಮೇಡಮ್. ಹಂಗಾರೆ 70,000 ಕೋಟಿ ನಿಮಗೆ ಹೊರೆ ಆದರೆ 10 ಪಟ್ಟು ಎಷ್ಟಾಗುತ್ತೆ ಮೇಡಮ್? ಪ್ರತಿ ಕರ್ನಾಟಕ ಜನನೂ ಜೆಂಟ್ಸ್ ಕಟ್ತಾ ಇದ್ದಾರೆ ಮೇಡಮ್ ಮನೆಯಿಂದ. ನೆಕ್ಸ್ಟ್ ಕ್ವಿಕ್ಲಿ. ನಮಸ್ಕಾರ ಮೇಡಮ್, ಅರುಣ್ ಅಂತ. ನಿಮ್ಮ ಏನು 5 ಯೋಜನೆಗಳಿದೆ, ಈ ಗೃಹಲಕ್ಷ್ಮಿ ಯೋಜನೆ ಇದೆ, ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಸಪ್ಪೆ ಆಗ್ತಾ ಇದೆ ಅನಿಸ್ತಾ ಇಲ್ವಾ ನಿಮಗೇನೆ? ನೀವು ಹೇಳ್ತಾ ಇರೋ ರೀತಿ ನೋಡ್ತಾ ಇದ್ರೆ ನಿಮ್ಮ ಕೈ ಕಾಲನ್ನ ಕಟ್ಟಾಕಿದ್ದಾರೆ. ಯು ಆರ್ ಡಿಪೆಂಡಿಂಗ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್, ದೇ ಆರ್ ನಾಟ್ ಗಿವಿಂಗ್ ದಿ ಫಂಡ್ಸ್, ಏನು ಕೊಡ್ತಾನೆ ಇಲ್ಲ. ಈ ಒಂದು ಯೋಜನೆಯಿಂದ ಇದು ಸಪ್ಪೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಯಾವ ರೀತಿ ಸಪ್ಪೆ ಅಂತ ತಾವು ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ಯಾವ ರೀತಿ ಸಪ್ಪೆ ಅಂತ ಸ್ವಲ್ಪ ತಾವು ಎಲಾಬ್ರೇಟ್ ಮಾಡ್ತೀರಾ? ಇವಾಗ ನೀವೇ ಹೇಳ್ದಂಗೆ 3 ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು. ಇವಾಗ ಅಲ್ಲಿ ಸ್ಕ್ರೂಟಿನಿ ಏನೇ ಆಗಬೇಕಾಗಿದೆ ಅಂತ ಅದು ಇನ್ನೂ ಸ್ಕ್ರೂಟಿನೇ ಸರಿಯಾಗಿ ಆಗ್ತಾ ಇಲ್ಲ. ಇವಾಗ ಏನಾಗ್ತಾ ಇದೆ, ನೀವೇ ಹೇಳಿದ್ರಿ, ಒಬ್ಬ ಅತ್ತೆ ಸತ್ತಿರ್ತಾರೆ, ಅದು ಸೊಸೆಗೆ ಹೋಗ್ತಾ ಇರುತ್ತೆ ದುಡ್ಡು, ಅವರು ಇಲ್ಲಿಗಲ್ಲಾಗಿ ತೊಗೊತಾ ಇದ್ದಾರೆ. ಆ ಇಲ್ಲಿಗಲ್ನೆಸ್ ಏನಾಗ್ತಾ ಇದೆ, ಮೊದಲನೇ ಸ್ಕ್ರೂಟಿನಿ ಮಾಡ್ಬೋದಾಗಿತ್ತಲ್ಲ ಡಿಕ್ಲೇರ್ ಮಾಡಿದ ತಕ್ಷಣ. ನೋಡಿ, ಈ ತರ ಎಷ್ಟೋ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಿಸ್. ಯಾಕಂದ್ರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. 1,25,00,000 ಮಹಿಳೆಯರು, ಬ್ರದರ್ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ಸ್ಕ್ರೂಟಿನಿ ಮಾಡಬೇಕು, ಇನ್ನೊಂದು ಮಾಡಿ, ಬಹಳ ದೊಡ್ಡ ಯೋಜನೆ ಇದು, ವಿಶ್ವದಲ್ಲಿ ಅತ್ಯಂತ ದೊಡ್ಡ ಯೋಜನೆ, ಆರ್ಥಿಕ ಸಬಲೀಕರಣ ಮಹಿಳೆಯರಿಗೋಸ್ಕರ ಮಾಡಿದ್ದು ಅತ್ಯಂತ ದೊಡ್ಡ ಯೋಜನೆ. ಅವ್ರು ಹೇಳಿದ್ರು, ಆಪ್ನವರು ನನ್ನ ಬ್ರದರ್ ಹೇಳಿದ್ರು ಡೆಲ್ಲಿಯಿಂದ ಶುರು ಆಯಿತು ಅಂತ. ನಾನು ಅದನ್ನು ಇಲ್ಲ ಅಂತ ಅಲ್ಲಿ ಗಳಿಯೋದಿಲ್ಲ. ಬಟ್ ನೀವು ಇಷ್ಟು ದೊಡ್ಡ ಯೋಜನೆ ಯಶಸ್ವಿ ಆಗ್ತಾ ಇದೆ, ಪ್ರತಿ ತಿಂಗಳು ಹಣ ಹೋಗ್ತಾ ಇದೆ. ಈಗಾಗಲೇ ನನ್ನ ಇಲಾಖೆಯಲ್ಲಿ 5,000 ಕೋಟಿಲಿ 2,500 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಏಪ್ರಿಲ್ 2,500 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. ನಮ್ಮ ಹಂತದಲ್ಲಿ ಯಾವುದೇ ರೀತಿಯಾದಂಥ ಪೆಂಡಿಂಗ್ ಇಲ್ಲ. ದಿನದಿಂದ ದಿನಕ್ಕೆ ಮಹಿಳೆಯರು ಆರ್ಥಿಕವಾಗಿ ಮುಂದೆ ಬರ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ನಾವು ಇದನ್ನು ಮಾಡ್ಕೊಳ್ತಾ ಇದ್ದೀವಿ. ಮೊನ್ನೆ ನೀವು ನೋಡಿರ್ಬೋದು, ಮೈಸೂರಿನಲ್ಲಿ ರ್ಯಾಂಕ್ ಸ್ಟೂಡೆಂಟು ಒಬ್ಬ ವಿದ್ಯಾರ್ಥಿನಿ ಏನು ಹೇಳಿದ್ಲು ಅನ್ನೋದನ್ನ ತಾವು ಕೇಳಿರ್ಬೋದು. ಇವತ್ತೇ ಒಂದು ಕನ್ನಡಪ್ರಭದಲ್ಲಿ ನಾನು ನೋಡಿದೆ, ಪೇಪರ್ನಲ್ಲಿ ಏನು ಬಂದಿದೆ, 3 ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಇಟ್ಕೊಂಡು ಇಷ್ಟು ಇದನ್ನು ಮಾಡಿದ್ದೀವಿ ಅಂತ. ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆರೋಗ್ಯಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟೊಂದು ಒಳ್ಳೆ ಯೋಜನೆಯನ್ನು ರಾಜ್ಯದಲ್ಲಿ ಪ್ರಥಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಲ್ಲ, ನನಗೆ ಹೆಮ್ಮೆ ಇದೆ. ಮೇಡಮ್ ನಮಸ್ತೆ. ನಮ್ಮ ಅಜ್ಜಿಗೆ ಏಜ್ ಬಂದು 74 ಇಯರ್ಸ್. ಅವ್ರು ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ನಾನು ಬಂದಿದ್ದೀನಿ ಅವ್ರ ಪರವಾಗಿ. ಅವ್ರಿಗೆ ರೆಗ್ಯುಲರ್ ಆಗಿ ಬರ್ತಿಲ್ಲ. 1 ತಿಂಗಳು ಬಂದರೆ 2 ತಿಂಗಳು ಬರಲ್ಲ, ಅಥವಾ ಅದರ ನೆಕ್ಸ್ಟ್ ಮಂತ್ ಬಂದರೆ ತಿರ್ಗಾ ಬರೋದಿಲ್ಲ. ಈ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಿರೋದು ಏನಕ್ಕೆ? ನೀವು ಡೇಟಾ ಕಳಿಸ್ತೀನಿ ಅಂತ ಅಂತಿದ್ದೀರಲ್ಲ, ನೀವು ಕಳಿಸೋ ಡೇಟಾದಲ್ಲಿ ಅದೇನಾದ್ರು ಮಿಸ್ ಮ್ಯಾಚ್ ಆಗ್ತಿದ್ಯಾ? ನಿಮ್ಮ ಅಧಿಕಾರಿಗಳು ಏನಾದರೂ ಸ್ಕಿಪ್ ಮಾಡಿ ಈ ತಿಂಗಳು ಈ ಬ್ಯಾಚ್ ಕಳ್ಸೋಣ, ಆ ತಿಂಗಳು ಆ ಬ್ಯಾಚ್ ಕಳ್ಸೋಣ, ಆ ಥರ ಏನಾದ್ರು ಪ್ಲಾನ್ ಮಾಡಿ ಕಳಿಸ್ತಾ ಇದ್ದಾರಾ ಏನು ಅನ್ನೋದು ಪ್ರಶ್ನೆ ಮೇಡಮ್.
ಇಲ್ಲ ಆ ರೀತಿ ಏನಿಲ್ಲ. ನಾನು ಹೇಳಿದ್ನಲ್ಲ, ತಿಂಗಳಿಗೆ 2,500 ಕೋಟಿ ಹಣ ಹೊಂದಿಸೋದು ದೊಡ್ಡ ಯೋಜನೆ. ನಾನು ನೇರವಾಗಿಯೇ ಹೇಳಲಿಕ್ಕೆ ಬಯಸ್ತೇನೆ, ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಒಂದು 15 ದಿನ ಹೆಚ್ಚು ಕಡಿಮೆ ಆಗುತ್ತೆ, 20 ದಿನ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ತಿಂಗಳೇ ಹೆಚ್ಚಾಗುತ್ತೆ. ಅದೇ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಸ್ಪೆಸಿಫಿಕ್ ಆಗಿ ಇದೇ ತಿಂಗಳಿಗೆ ಇದೇ ಡೇಟ್ಗೆ ಅಂತ ನಾವು ಹಣನ ಹಾಕ್ತಾ ಇಲ್ಲ. ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೆನ್ನು ಹತ್ತಿ, ನಿಮಗೆ ಗೊತ್ತಿಲ್ಲ, ನೀವು ಸರ್ಕಾರದಲ್ಲಿ MLA ಆಗಿನೋ ಇನ್ನೊಂದಾಗಿನೋ ನೀವು ಕೆಲಸ ಮಾಡಿಲ್ಲ, ಬಟ್ ನೀವೆಲ್ಲ ನಮ್ಮನ್ನು ಇಲ್ಲಿ ಕೂರಿಸಿದ್ದೀರಾ, ನಿಮ್ಮಿಂದ ನಾವು ಇಲ್ಲಿ ಕೂತಿದ್ದೀವಿ. ಆದರೆ ಆ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ನಾವು ಫೈಲ್ ಕಳಿಸಿದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ದವರು ಆಯಿತು ತಗೊಳ್ಳಿ ಅಂತ ದುಡ್ಡನ್ನು ನಮಗೆ ಕೊಡೋದಿಲ್ಲ. ಆದರೆ ನಾವು ಅದ್ರ ಹಿಂದ್ಗಡೆ ಬಿದ್ದು ಅವ್ರಿಗೆ ಇದನ್ನು ಮಾಡಿ ನಾವು ಹಿಂಸೆ ಕೊಟ್ಟು ತಗೊಳ್ತೀವಿ ಅನ್ನೋವಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ತಮ್ಮ ಮುಖಾಂತರ ನಾನು ಬಯಸ್ತೀನಿ. ನಿಮ್ಮ ಸರ್ಕಾರ 3 ವರ್ಷ ಭಾಳ ಕಷ್ಟಪಟ್ಟು ತುಂಬಿಸಿದೆ, ನಮಗೆ ಗೊತ್ತಾಗಿದೆ. ಆದರೆ ಚೆನ್ನಾಗೇ ನಡೀತಾ ಇದೆ. ಒಂದ್ ನಿಮಿಷ, ನಾನು ಅವ್ರಿಗೆ ಕ್ವಶನ್ ಕೇಳ್ತಿದ್ದೀನಿ, ನೀವ್ ಯಾಕೆ ಆನ್ಸರ್ ಮಾಡ್ತಿದ್ದೀರಾ? ನಾನು ಅವ್ರಿಗೆ ಕ್ವಶನ್ ಕೇಳ್ತಿದ್ದೀನಿ, ನೀವ್ ಯಾಕೆ ಆನ್ಸರ್ ಮಾಡ್ತಿದ್ದೀರಾ? ಆದರೆ ನಿಮ್ಮ 6ನೇ ಗ್ಯಾರಂಟಿ ಬಂದು ಆಶಾ ಕಾರ್ಯಕರ್ತರು ಇವತ್ತು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪದೇ ಪದೇ ಬಂದು ಧರಣಿ ಕೂತ್ಕೋತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಅವರ ಸಮಸ್ಯೆಗೆ ಪರಿಹಾರವನ್ನ ಇನ್ನು ಎಷ್ಟು ವರ್ಷ ಬೇಕಾಗಿದೆ? ಆ ಪರಿಹಾರ ಕೊಡಕ್ಕೆ ನಿಮ್ಗೆ ಇನ್ನು ಎಷ್ಟು ವರ್ಷ ತಗೊಳ್ತಿದ್ದೀರಾ ಅನ್ನೋದು ನನ್ನ ಕ್ವಶನ್. ಗೃಹಲಕ್ಷ್ಮಿಯರು ಆರಾಮಾಗಿದ್ದಾರೆ ಅಂತ ಹೇಳಿದ್ರಲ್ಲ ಇವಾಗ, ಅದಕ್ಕೆ ಹೇಳಿ ಮೇಡಮ್. ನಾನು ಅದೇ ಒಂದೇ ಕ್ವೆಶ್ಚನ್ ಕೇಳಬೇಕಾಗಿದ್ದು, ಅವ್ರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರೇನು ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಹೇಳಿದ್ರು, ಅದು ಇನ್ನೊಂದು ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ನಾನು ಅಷ್ಟೇ ಇದ್ದಿದ್ದು. ದಯವಿಟ್ಟು ಗಲಾಟೆ ಮಾಡಂಗಿದ್ರೆ ಎಲ್ಲರೂ ಮಾಡ್ಬೋದು. ನೋ ಶ್ರೀಲಕ್ಷ್ಮಿ ಒಂದು ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟು ನಾಟ್ ದಟ್ ನಾಟ್ ದಟ್. ತಮ್ಮ ಹೆಸರು? ಅಂಜನಾ ಗೌಡ ಅವರೇ, ಭಾಳ ಸಂತೋಷ. ನೀವೆಲ್ಲ ಮಹಿಳೆಯರು ನನಗೆ ಭಾಳ ಆತ್ಮೀಯರು ಅಂತ, ನಿಮ್ಮ ವಿರೋಧಿಗಳೇನು ನಾನಲ್ಲ. ಆದರೆ ತಮ್ಮ ಗಮನಕ್ಕೆ ನಾನು ತೆಗೆದುಕೊಂಡು ಬರಲಿಕ್ಕೆ ಹೋಗ್ತೇನೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಬಂದಿದೆ, ಮಹಿಳೆಯರಿಗೋಸ್ಕರ ಭಾಳಷ್ಟು ಅನುಕೂಲ ಆಗುವಂಥ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಈ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಆಶಾ ಕಾರ್ಯಕರ್ತರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಪಶು ಸಖಿಯರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ, ಕೃಷಿ ಸಖಿಯರನ್ನ ನೇಮಿಸಿದ್ದೆ ಕಾಂಗ್ರೆಸ್ ಸರ್ಕಾರ. ಚೂಸ್ ಮಾಡಿ ಮಹಿಳೆಯರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಬರೀ 2,500 ರೂಪಾಯಿಯನ್ನು ಕೊಡುತ್ತೆ, 9,500 ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ, ಅದು ಕಾಂಗ್ರೆಸ್ ಸರ್ಕಾರ. ಆಶಾ ಕಾರ್ಯಕರ್ತರಿಗೂ ಕೂಡ ನಮ್ಮ ಸರ್ಕಾರನ, ನಾವು ಆಶಾ ಕಾರ್ಯಕರ್ತರನ್ನ ನೇಮಿಸಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮತ್ತು ಆಶಾ ಕಾರ್ಯಕರ್ತರಿಗೆ ಯಾವಾಗ ಹಣವನ್ನು ಜಾಸ್ತಿ ಮಾಡಿದೆ, ಗೌರವ ಹಣ ಅಂತ ಹೇಳಿ, ಗೌರವ ಧನ ಅಂತ ಹೇಳ್ತೀವಿ ನಾವು ಅವ್ರಿಗೆ, ಇನ್ಸೆಂಟಿವ್ ಗೌರವ ಧನವನ್ನು ಹೆಚ್ಚಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಹೋದ ವರ್ಷ ಬಜೆಟ್ನಲ್ಲಿ ನಾವು 2,000 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದ್ದೀವಿ. ನಮ್ಮ ಗ್ಯಾರಂಟಿ ಏನು, ಕನಿಷ್ಠ ಅವರ ಪೇಮೆಂಟ್ ಅಂತ ಅದು 14,000 ಚಿಲ್ಲರೆ ಆಗುತ್ತೆ. ಈಗಾಗಲೇ ಅವ್ರಿಗೊಂದು 12,000 ಬರ್ತಾ ಇದೆ. ಮುಂದಿನ ವರ್ಷ ನಾನೇ ಅದಕ್ಕೆ ಬೆನ್ನು ಹತ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕರಿಗೆ, ಆಶಾ ವರ್ಕರ್ಗೆ ಮಧ್ಯಾಹ್ನ ಬಿಸಿ ಊಟ ಅಡುಗೆ ಮಾಡ್ತಾ ಇರುವಂಥವ್ರನ್ನೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಮಹಿಳೆಯರು ನೇಮಿಸಿದೆ. ಇವ್ರಿಗೆಲ್ಲರಿಗೂ ಕೂಡ ಮುಂದಿನ ಬಜೆಟ್ನಲ್ಲಿ 2,500 ಏರಿಸಿದ್ರೆ ಅವರ ಕನಿಷ್ಠ ವೇತನ ಅವರಿಗೆ ಅನುಕೂಲ ಆಗ್ತಿದೆ. ಅದಕ್ಕೆ ನಾನು ಇನಿಷಿಯೇಟಿವ್ ತಗೊಳ್ತೀನಿ. ಬಟ್ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಇಲ್ಲಿ ಸುಮಾರು ಜನ BJP-ಯವರು ಇದ್ದಾರೆ. ತಮ್ಮ ಸರ್ಕಾರ, ನನ್ನ 3 ವರ್ಷದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಹಳಷ್ಟು ಚೆನ್ನಾಗಿ ನಾವು ಸರ್ಕಾರವನ್ನ, ಕಾರ್ಯಭಾರವನ್ನ ನಿರ್ವಹಿಸಿದ್ದೇವೆ. ಕಳೆದ ಬಾರಿ ತಮ್ಮ ಸರ್ಕಾರ ಏನಿತ್ತು, 4 ವರ್ಷದಲ್ಲಿ ತಮ್ಮ ಸರ್ಕಾರ ಏನಿತ್ತು, ಅದು ಬಿಟ್ಟು ಹೋದಂತ 2.5 ಲಕ್ಷ ಕೋಟಿ ರೂಪಾಯಿ, ಏನು 2.5 ಲಕ್ಷ ಕೋಟಿ ಅವೈಜ್ಞಾನಿಕವಾಗಿ ಟೆಂಡರ್ ಅನ್ನ ಮಾಡಿ ವರ್ಕ್ ಆರ್ಡರ್ನ ಕೊಟ್ಟು ಬಜೆಟ್ನಲ್ಲಿ ಘೋಷಣೆ ಮಾಡದೇ ಇರುವಂತ ಕೆಲಸಗಳಿಗೆ 2.5 ಲಕ್ಷ ಕೋಟಿ ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟಿರೋದಕ್ಕೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೀಗಿದೆ. ಸಿದ್ದರಾಮಯ್ಯನವರು ಇರೋದ್ರಿಂದ ಅದನ್ನ ಹೊಂದಿಸಿಕೊಂಡು ನಾವು ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ಆಗಿದೆ ಅಂತ ಸುಳ್ಳು ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ತಪ್ಪುಗಳಿಗೆ ನೀವು ಅನುಭವಿ ರಾಜಕಾರಣರಾಗಿ ಏನ್ ಹೇಳ್ತೀರಾ ಮೇಡಮ್? ಓಕೆ, ಒಂದೇ ಸೆಕೆಂಡ್, ಜಸ್ಟ್ ಆಡ್ ಆನ್ ಟು ದಿಸ್ ಕ್ವೆಶ್ಚನ್. ನಿಮ್ ಪ್ರಶ್ನೆ ಕೇಳಿ, ಅವ್ರಿಗೆ ನಿಮ್ ಪ್ರಶ್ನೆ ಅವಾಗ ಕೇಳ್ತಿದ್ರಲ್ಲ ಕೇಳಿ. ಮೇಡಮ್, ನೀವು ಹೇಳಿದ್ರೆ ಈಗ ಸ್ಥಳೀಯವಾಗಿ ಸಿದ್ದರಾಮಯ್ಯನವರು ಪ್ರತಿ ವ್ಯಕ್ತಿಗೆ 1 ಲಕ್ಷ ರೂಗಳನ್ನು ಹೊರೆ ಮಾಡಿದ್ದಾರೆ ಈಗಿನ ಬಜೆಟ್ ಅಲ್ಲಿ.
ಮೇಡಮ್, ಸರ್ಕಾರಕ್ಕೆ ಮುಂದೆನೂ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಆಸೆ ಇಲ್ವಾ? ಯಾಕಂದ್ರೆ ಅಧಿಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಎಷ್ಟು ಶ್ರಮ ಪಟ್ಟರು ಅಂತ ಎಲ್ರಿಗೂ ಗೊತ್ತಿದೆ. ಅವ್ರು ಇವಾಗ CM ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಕಾಂಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಈ ಹಗ್ಗ ಜಗ್ಗಾಟದಲ್ಲಿ ಗಂಡ ಹೆಂಡತಿರ ಮಧ್ಯೆ ಏನು ಜಗಳ ನಡೀತು, ಆ ಜಗಳದಲ್ಲಿ ಕೂಸು ಬಡುವಾಯ್ತು ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಕರ್ನಾಟಕ ಇವಾಗ ಬಡುವಾಗ್ತಿದೆ. ಎಷ್ಟು ಕಷ್ಟಪಡ್ತಿದ್ದಾರೆ ಜನ ಅಂದರೆ, ಒಂದು ಎಲ್ಲ ಕಡೆನೂ ಕಷ್ಟನ ತುಂಬ ಪಡ್ತಿದ್ದಾರೆ ಮೇಡಮ್. ಕೊನೆಯದಾಗಿ ನಾವು ಕಾರ್ಯಕ್ರಮ ಮುಗಿಸುವಂತ ಸಂದರ್ಭ ಆಗಿದೆ. ಕೊನೆಯದಾಗಿ ಅಂದ್ರೆ ಇವರ ಪ್ರಶ್ನೆಗಳ ಸಮಪ್ಪ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಅಫ್ಕೋರ್ಸ್ ನಮ್ಗೆ ಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ, ನಾವು ಇನ್ನೊಂದು ಕಾರ್ಯಕ್ರಮ ಮಾಡೋಣ, ಇನ್ನೊಂದು ಸಾರಿ ಖಂಡಿತ ಅವ್ರನ್ನ ಕರ್ಸೋಣ. ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾವು ಕೇಳ್ಬೇಕಾಗಿರೋದೇನು ಅಂತಂದ್ರೆ, ಇದು ನೀವೀಗ ಒಂದು ಹುಲಿ ಸವಾರಿ ಆರಂಭ ಮಾಡ್ಬಿಟ್ಟಿದ್ದೀರಾ. ಹುಲಿ ಸವಾರಿ ಆಗಿದೆ, ಯಾಕಂತಂದ್ರೆ ಹೊರೆ ಆಗ್ತಾ ಇದೆ ಅಂತ ನೀವೇ ಒಪ್ಕೋತಾ ಇದ್ದೀರಾ. ಬಿಡ್ತೀನಿ ಅಂತಂದ್ರೆ ನಿಮಗೂ ಆಗಲ್ಲ, ಬಿಜೆಪಿಯವ್ರಿಗೂ ಆಗಲ್ಲ. ನಾಳೆ ಅವ್ರು ಬಂದ್ರು ಅವ್ರು ಕೊಡ್ಲೇಬೇಕು, ಅವ್ರು ಇದೇ ಸ್ಥಾನದಲ್ಲಿ ಕುತ್ಕೊಳ್ಳೇಬೇಕು. ಸೊ ಇದನ್ನ ಯಾರೂ ಬಿಡಕ್ಕಾಗಲ್ಲ ಅಂತ. ಆದ್ರೆ ಇದು ಜನರ ದುಡ್ಡು, ಜನರೇ ದುಡ್ಡೇ ಇದಕ್ಕೆ ಮತ್ತೆ ಕೊನೆಗೂ ಜನರ ಜೇಬಿಗೆ ಕತ್ರಿ. ಅದು ಆಗದೇ ಇರೋ ಹಾಗೆ ಇದನ್ನ ಇನ್ನೂ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು. ಏನು ಇಂಪ್ರೂವ್ಮೆಂಟ್ ಸಜೆಸ್ಟ್ ಮಾಡ್ತೀರಾ? ಕೊನೆಯದಾಗಿ ಏನು ಹೇಳೋಕೆ ಬಯಸ್ತೀರಾ? ನೋಡಿ, ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜುರಿಡಿಕ್ಷನ್ನಲ್ಲಿ ರಾಜ್ಯ ಸರ್ಕಾರದ ನಮ್ಮ ಪರಿವಿಧಿಯಲ್ಲಿ ರಾಜ್ಯ ಸರ್ಕಾರದ ನಮ್ಮ ಒಂದು ಪರಿವಿಧಿಯಲ್ಲಿ ಏನು ಸಂಕಷ್ಟದಲ್ಲಿ, ಆರ್ಥಿಕ ಪರಿಸ್ಥಿತಿಯ ಸಂಕಷ್ಟದಲ್ಲಿ ಏನು BJPಯ ದುರಾಡಳಿತ ನಮ್ಮನ್ನು ನೂಕು ಹೋಗಿತ್ತು, ಇಷ್ಟೆಲ್ಲ ಇದ್ದುಕೊಂಡು ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡೋದಾಗಲಿ, ಯಾಕಂತಂದರೆ ಕೆಲಸ ಮಾಡಿದಂಥವ್ರಿಗೆ ದುಡ್ಡು ಕೊಡೋದಾಗಲಿ, ಅಥವಾ ಅಭಿವೃದ್ಧಿ ಕೆಲಸ ಮಾಡೋದಾಗಲಿ, ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಾಗಲಿ, ಇದು ಎಲ್ಲದರ ಜೊತೆಯಲ್ಲಿ ತಮಗೂ ಗೊತ್ತಿದೆ ಕೇಂದ್ರ ಸರ್ಕಾರ ಪದೇ ಪದೇ ಅಸಹಕಾರ. ರೈತರಿಗೆ ನಮಗೆ ಹಣ ಕೊಡಿ ಅಂತಂದರೆ, ರೈತರ ಬೆಳೆ ಹಾನಿಗೆ ಹಣ ಕೊಡಿ ಅಂತಂದರೆ ಕೊಡೋದಿಲ್ಲ, ಅತಿವೃಷ್ಟಿ ಆದರೆ ಹಣ ಕೊಡೋದಿಲ್ಲ, ಅನಾವೃಷ್ಟಿ ಆದರೆ ಹಣ ಕೊಡೋದಿಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ದುಡ್ಡನ್ನು ಕಳಿಸಿದ್ದನ್ನು ನಮಗೆ ಇಷ್ಟು % ಅಂತ ಬರಬೇಕಾ, ಅದನ್ನು ಹಣ ನಮಗೆ ಕೊಡೋದಿಲ್ಲ. GST ಮೀಟಿಂಗ್ಗಳಲ್ಲಿ ನಮ್ಮ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರುವಂಥ ಮಂತ್ರಿಗಳಿಗೆ ಹೋದರೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರುವಂಥ ಒಬ್ಬ ಮಹಿಳೆ ಅಸಹಕಾರ. ಈ ಎಲ್ಲದರ ಜೊತೆಯಲ್ಲಿ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜೊತೆಯಲ್ಲಿ ನೀವೇ ಹೇಳಿದ ಹಾಗೆ ಈಗೇನು ಮತ್ತೆ 3 ರೂಪಾಯಿಯನ್ನು ಡೀಸೆಲ್ಗೆ, ಪೆಟ್ರೋಲ್ಗೆ ಏನು ಏರಿಸಿದ್ದಾರೆ, ಸಿಲಿಂಡರ್ ಬೆಲೆಯನ್ನು ಏರಿಸಿದ್ದಾರೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ನಾನು ಆರೋಪ ಮಾಡೋಕ್ಕೆ ಹೊರಟ್ರೆ ನನ್ನ ಹತ್ರ ತುಂಬ ದೊಡ್ಡ ಲಿಸ್ಟ್ ಇದೆ. ಬಟ್ ಇದು ಆರೋಪ ಪ್ರತ್ಯಾರೋಪ ಅಲ್ಲ, ಇದು ಜನಸಾಮಾನ್ಯರ ಸಂಕಷ್ಟಗಳಿಗೆ ಸ್ಪಂದಿಸುವಂಥದ್ದು. ನೀವೇ ಹೇಳದ ಹಾಗೆ ಬೆಲೆ ಏನು ಏರ್ತಾ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಜನರ ಜೇಬಿಗೆ ಕತ್ರಿ ಹಾಕಬೇಡ ಅಂತ ಏನು ಹೇಳ್ತಾ ಇದ್ದೀರಾ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಏನು ನಾವು ಅವ್ರಿಗೆ ಇನ್ನೂ ಅನುಕೂಲ ಆಗಬೇಕು ಅಂತ ಎಲ್ಲದರಲ್ಲೂ ಕೂಡ ನಾನು ಮಾನ್ಯ CM ಅವ್ರಿಗೆ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ. ಯಾಕಂದರೆ ಜನಸ್ನೇಹಿ ಸರ್ಕಾರ ಅನಿಸ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ. ಸೊ 2013ರಿಂದ 2018ರವರೆಗೂ ಏನು ನಮ್ಮ CM ಸಿದ್ದರಾಮಯ್ಯನವರು ಏನು ಜನಪರವಾದಂಥ ಕೆಲಸವನ್ನು ಮಾಡಿದರೆ, ಈಗ ಏನು ಮಾಡ್ತಾ ಇದ್ದಾರೆ, ಇನ್ನೂ ಜನರಿಗೆ ಹತ್ತಿರವಾಗುವ ಹಾಗೆ, ಇನ್ನೂ ಜನರಿಗೆ ಅನುಕೂಲವಾಗುವ ಹಾಗೆ ನಾವು ಕೆಲಸವನ್ನು ಮಾಡ್ತೀವಿ. ಓಕೆ, ಧನ್ಯವಾದಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಸವಿವರವಾದಂಥ ವಿಚಾರಗಳನ್ನ ಹಂಚ್ಕೊಂಡ್ರಿ. ವೀಕ್ಷಕರೇ, ನಮ್ಮ ಜೊತೆ ಜನಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ವೀಕ್ಷಕರೇ, ಈ ಕ್ಯಾಂಪೇನ್ ಏನಿದೆಯಲ್ಲ, ಇದು ಜನರ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ. ನಾವು ಈ ಮೂಲಕ ಒಂದು ಚಾಟಿಯನ್ನು ಕೂಡ ಬೀಸೋಕೆ ಬಯಸ್ತೀವಿ. ಏನಂತಂದ್ರೆ, ನಿಮ್ಮ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಯಾವುದೇ ಯೋಜನೆಗಳಿರ್ಬೋದು, ಯೋಜನೆ ಒಳ್ಳೆದೆ, ಉದ್ದೇಶ ಒಳ್ಳೆದೆ, ಪ್ಲಾನಿಂಗ್ ಇನ್ನೂ ಆಗ್ಬೇಕಾಗಿದೆ, ಸರ್ವೆಗಳು ಇನ್ನೂ ಆಗ್ಬೇಕಾಗಿದೆ, ಕೆಲಸ ಇನ್ನೂ ಬಹಳ ಇದೆ. ಮತ್ತೆ ನೀವು ಇದನ್ನ ಜನರ ದುಡ್ಡನ್ನ ಎಚ್ಚರಿಕೆಯಿಂದ ಬಳಸಿ. ಸರ್ಕಾರದ ಹಣವಷ್ಟೇ ಅಲ್ಲ, ಇದು ಜನರ ಹಣ. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಇದು ಜನರ ದುಡ್ಡಾಗಿರೋದ್ರಿಂದ ಜನಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.